अस्पर्शयोगो वै नाम सर्वसत्त्वसुखोहितः अविवादो अविरुद्धश्च देशितस्तं नमाम्यहम्। अविवादो अविरुद्धश्च देशितस्तं नमाम्यहम्। अगजानन पद्मार्कम् गजाननमहर्निशम् अनेकदन्तं भक्तानाम् एकदन्तमुपास्महे। गौडपादं महाप्राज्ञम् शङ्करं च जगद्गुरुम् सुरेश्वरं च तच्छिष्यम् सच्चिदानन्दमाश्रये। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः। वन्दे तं सच्चिदानन्दम् यतिवर्यं महामतिम् वेद वेदान्तसारज्ञम् सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। शङ्कराचार्य सच्छिष्यम् ज्ञानिराजं तपस्विनम् नैष्कर्म्यसिद्धिकर्तारम् सुरेश्वरमहं भजे। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सुरेश्वराचार्य सद्गुरु पादुकाभ्यां नमः। श्री श्री सच्चिदानन्देन्द्र सरस्वती सद्गुरु पादुकाभ्यां नमः। नमो नमः सद्गुरु पादुकाभ्यां। भगवद्भक्तರು ಮುಮುಕ್ಷ ಸಾಧಕರು ವಸ್ತು ತಂತ್ರಜ್ಞಾನ ಪ್ರಿಯರು ಮತ್ತು ಭಗವದ್ಭಕ್ತರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ಮಾಘ ದ್ವಾದಶಿ ಪರ್ವಕಾಲ. ಮಾಘ ಮಾಸದಲ್ಲಿ ಪ್ರತಿದಿನವೂ ಪರ್ವಕಾಲ. ಮತ್ತೀ ದಿವಸ ಭಾನುವಾರ, ಮಾಘ ಭಾನುವಾರ ಅತ್ಯಂತ ಶ್ರೇಷ್ಠವಾಗಿರುವಂತಹ ದಿವಸ. ಸೂರ್ಯ ನಾರಾಯಣನನ್ನು ಕುರಿತು ಸೌರ ಸೂಕ್ತ, ಅರುಣ, ತ್ರಿಜಗಲ್ಪ ಮುಂತಾದ ಮಂತ್ರಗಳಿಂದ ಸೂರ್ಯ ನಮಸ್ಕಾರಗಳನ್ನ ಮಾಡಿ ಆರೋಗ್ಯ ಭಾಗ್ಯವನ್ನು, ಆತ್ಮಜ್ಞಾನ ಸಂಪತ್ತನ್ನು ಹೊಂದುವಂತ ಪರಮ ಪವಿತ್ರವಾದ ಪರ್ವಕಾಲ ಇಂದು. ಮಾಘ ಮಾಸ ಶುಕ್ಲ ಪಕ್ಷ ದ್ವಾದಶಿ ತಿಥಿ ಭಾನುವಾರ ಬಂದಿದೆ. ಸೂರ್ಯ ಭಗವಂತನನ್ನ ಸ್ಮರಣೆ ಮಾಡುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಮಃ ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೇ ವಿರಿಂಚಿ ನಾರಾಯಣ ಶಂಕರಾತ್ಮನಿ ಛಾಯಾ ಸಂಜ್ಞಾ ಸಮೇತ ಶ್ರೀ ಸೂರ್ಯ ನಾರಾಯಣ ಸ್ವಾಮಿನೇ ನಮಃ. ಇಂದು
2025 ಇಸವಿಯಲ್ಲಿ ಫೆಬ್ರವರಿ 9 ಭಾನುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ವಸ್ತುತಂತ್ರ ಜ್ಞಾನಕ್ಕೆ ಶ್ರೇಷ್ಠವಾಗಿರುವಂತಹ ವೇದಾಂತ ಕೃತಿಯ ರತ್ನ ನೈಷ್ಕರ್ಮ್ಯ ಸಿದ್ಧಿ. ಇದರಲ್ಲಿ ಓದಕ್ಕೂ ಕೂಡ ವಸ್ತುತಂತ್ರ ಜ್ಞಾನವನ್ನೇ ಹೇಳ್ತಾ ಇದ್ದಾರೆ. ಇವತ್ತು 2ನೇ ಅಧ್ಯಾಯದಲ್ಲಿ 56ನೇ ಶ್ಲೋಕವನ್ನ ನೋಡೋಣ. ದ್ವಿತೀಯಾಧ್ಯಾಯೇ ಷಟ್ಪಂಚಾಶತ್ತಮ ಶ್ಲೋಕ. ಷಟ್ 6, 50 50, 56, 50ತಮ 56ನೇ ಶ್ಲೋಕ. ಕಾನಿಲಾಜ್ಞಬ್ಧರಿತ್ರ್ಯಂತಂ ಸಟ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸ್ವರೇಶ್ವರಾಚಾರ್ಯ ಉವಾಚ ಆತ್ಮನಾ ಚ ವಿನಾ ಭಾವಂ ಅಥವಾ ವಿಲಯಂ ವ್ರಜೇತೆ ನತು ಪಕ್ಷಾಂತರಂ ಯಾಯಾತಿ ಅತಶ್ಚಾಹಂ ಧಿಯೋಚ್ಯತೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಪದವಿ ಭಾಗವನ್ನು ಮಾಡೋಣ. ಆತ್ಮನ ಚ ಅವಿನಾಭಾವಂ ಅಥವಾ ವಿಲಯಂ ವ್ರಜೇತಿ. 6 ಪದಗಳು. ನ ತು ಪಕ್ಷಾಂತರಂ ಯಾಯಾತಿ 10. ಅತಃ ಚ ಅಹಂ ಧಿಯಾ ಉಚ್ಯತೆ 4. 10 ಪ್ಲಸ್ 4, 14 ಪದಗಳಿಂದ ಸಿದ್ಧವಾಗಿರುವ ದಿವ್ಯ ಮಂಗಲ ಶ್ಲೋಕವಿದು. ಇದು ಒಂದು ದೊಡ್ಡ ಪ್ರಶ್ನೆ. ಅಹಂಕಾರವು ಅನಾತ್ಮ. ಅಹಂಕಾರವು ಆತ್ಮನ ಧರ್ಮವಲ್ಲ. ಅಹಂಕಾರವು ಅಂತಃಕರಣದ ಧರ್ಮ ಅಂತ ತೀರ್ಮಾನ ಮಾಡಿದರು. ಅಹಂಕಾರವು ಆತ್ಮನಲ್ಲ ಅಂತಾಗಿಬಿಟ್ರೆ ನಿಮ್ಮ ವೇದಾಂತ ಸಿದ್ಧಾಂತಕ್ಕೆ ಧಕ್ಕೆ ಬರುತ್ತೆ ಎಂದ ಪೂರ್ವ ಪಕ್ಷಿ. ಯಾಕೆ? ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀರ. ಬ್ರಹ್ಮದ ಜೊತೆಯಲ್ಲಿ ಅಹಂ ಶಬ್ದವನ್ನ ಸೇರಿಸಿ ಸಾಮಾನಾಧಿಕರಣ್ಯದಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇರಲ್ಲ. ಅನಾತ್ಮವಾದಂಥ ಅಹಂಕಾರವನ್ನ ಆತ್ಮನ ಸ್ವರೂಪವಾಗಿರುವಂತಹ ಬ್ರಹ್ಮದ ಜೊತೆಯಲ್ಲಿ ಸೇರಿಸಿ ಹೇಳೋದು ತಪ್ಪಾಯ್ತಲ್ಲ. ಅಹಂಕಾರವು ಬ್ರಹ್ಮವೋ ಅಬ್ರಹ್ಮವೋ? ಅಹಂ ಬ್ರಹ್ಮಾಸ್ಮಿ, ಅಹಂಕಾರವೇ ಬ್ರಹ್ಮ, ಬ್ರಹ್ಮವೇ ಅಹಂಕಾರ ಅಂತ ಹೇಳಿದ್ರು. ತಪ್ಪಾಯ್ತಲ್ಲ? ಇಲ್ಲ. ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಕಡೆಯಲ್ಲಿ ಅಹಂಕಾರಕ್ಕೂ ಬ್ರಹ್ಮಕ್ಕೂ ಸಾಮಾನಾಧಿಕರಣ್ಯವನ್ನ ಹೇಳಿರುವಾಗ 3 ಅರ್ಥದಲ್ಲೇ ತೆಗೆದುಕೊಳ್ಳಬೇಕು. ಬಹಳ ಚೆನ್ನಾಗಿದೆ ಅಲ್ವೇ? ಒಂದು ಲಕ್ಷಣಾವೃತ್ತಿಯಿಂದ, ಮತ್ತೊಂದು ಗೌಣ ವೃತ್ತಿಯಿಂದ, ಮತ್ತೊಂದು ಮುಖ್ಯ ವೃತ್ತಿಯಿಂದ ಅಂತ ಹೇಳಿದ್ದಾರೆ. ಪ್ರಸಿದ್ಧ ಲಕ್ಷಣ ಗುಣವೃತ್ತಿಭಿ. ಲಕ್ಷಣಾವೃತ್ತಿ ಅರ್ಥವಾಯ್ತು, ಗೌಣವೃತ್ತಿಯು ಅರ್ಥವಾಯ್ತು. ಇವಾಗ ಪ್ರಸಿದ್ಧ ವೃತ್ತಿ, ಲೋಕದಲ್ಲಿ ಪ್ರಸಿದ್ಧವಾಗಿರುವ ದೃಷ್ಟಿಯಿಂದಲೂ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿರುವಂತಹದ್ದು ಯುಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಇದಕ್ಕೆ ಹೆಸರು ವಸ್ತು ತಂತ್ರಜ್ಞಾನ. ಇದು ಕುಂಭಮೇಳದ ಸ್ನಾನ ಮಾಡುವುದಲ್ಲ, ಮಡಿ ಬಿಟ್ಕೊಂಡು ಪೂಜೆ ಮಾಡುವುದಲ್ಲ, ಧ್ಯಾನ ಮಾಡುವುದು ಅಲ್ಲ. ಮತ್ತೇನು? ಗುರುವಿನ ಮುಂದೆ ಕೂತ್ಕೊಂಡು ಏಕಾಗ್ರತೆಯಿಂದ
ಸದ್ಗುರುಗಳಲ್ಲಿ ಭಕ್ತಿಯನ್ನು ಇಟ್ಕೊಂಡು ಸದ್ಗುರು ಉಪದೇಶವನ್ನ ಕೇಳುತ್ತಾ ಆ ಉಪದೇಶದ ಅನುಕ್ರಮವಾಗಿ ಉಪದೇಶವನ್ನನುಸರಿಸಿ ತತ್ವವನ್ನ ಅನುಭವದಲ್ಲಿ ಕಂಡುಕೊಳ್ಳುವ ರಾಜಮಾರ್ಗ. ಭಗವತ್ಪಾದ ಶಂಕರರು, ಭಗವತ್ಪಾದ ಸ್ವರೇಶ್ವರಾಚಾರ್ಯರು, ಭಗವತ್ಪಾದ ಗೌಡಪಾದಾಚಾರ್ಯರು, ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ 4 ಜನ ಮಹಾತ್ಮರು ವಸ್ತುತಂತ್ರ ಜ್ಞಾನ ನಿಷ್ಠರು. ಬಾಕಿದೆಲ್ಲ ವ್ಯವಹಾರ. ದೋಸೆ ತಿನ್ಬೋದು, ಇಡ್ಲಿ ತಿನ್ಬೋದು, ಸ್ನಾನ ಮಾಡ್ಬೋದು, ಜಪ ಮಾಡ್ಬೋದು, ಅನುಷ್ಠಾನ ಮಾಡ್ಬೋದು, ಮಡಿ ಆಚಾರ ಮಾಡ್ಬೋದು. ಅದ್ಯಾವುದೂ ಕೂಡ ವಸ್ತುತಂತ್ರಜ್ಞಾನವಲ್ಲ. ಸಾಧನಗಳನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 2 ಭಾಗ ಮಾಡ್ತಾ ಇದ್ರು. ನೋಡಪ್ಪ, ಒಂದು ವಸ್ತುತಂತ್ರ ಜ್ಞಾನ, ಇದು ಒಂದು ಸಾಧನ. ಮತ್ತೊಂದು ಕರ್ತೃತಂತ್ರ ಸಾಧನ. ಕರ್ತೃತಂತ್ರ ಸಾಧನದಲ್ಲಿ ತಾರತಮ್ಯ ಉಂಟು, ಪಕ್ಷಪಾತ ಉಂಟು, ಜಾತಿಯ ವರ್ಣಾಶ್ರಮ ಭೇದ ಉಂಟು, ವಯೋ ಅವಸ್ಥಾದಿ ಭೇದ ಉಂಟು. ಆದರೆ ವಸ್ತುತಂತ್ರ ಜ್ಞಾನದಲ್ಲಿ ಎಲ್ಲರಿಗೂ ಒಂದೇ, ಸರ್ವ ಸಮವಾದದ್ದು. ಸೂರ್ಯನು ತೇಜಸ್ ಸ್ವರೂಪನಾಗಿದ್ದಾನೆ, ಸೂರ್ಯನು ಪ್ರಪಂಚವನ್ನೆಲ್ಲ ಬೆಳಗ್ತಾ ಇದ್ದಾನೆ ಅನ್ನುವುದನ್ನು ತಿಳಿದುಕೊಳ್ಳುವುದು ವಸ್ತುತಂತ್ರ ಜ್ಞಾನ. ಸೂರ್ಯನು ಒಬ್ಬ ದೇವತೆ, ಅವನು ಬಹಳ ದೊಡ್ಡವನು, ಮಂಗಳ ದೇವತೆ. ಭಾನುವಾರ ಬಂದರೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಅನ್ನುವಂತಹದ್ದು ಕರ್ತೃತಂತ್ರ ಸಾಕು. ಇಲ್ಲೀಗ ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಪ್ರಸಿದ್ಧಾರ್ಥವನ್ನ ಹೇಗೆ ಇಟ್ಕೊಳ್ಬೇಕು ಅನ್ನುವುದನ್ನು ತೋರಿಸ್ತಾ ಇದ್ದು ತುಂಬಾ ಚೆನ್ನಾಗಿದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಆತ್ಮನಾಚ ವಿನಾ ಭಾವಂ ಅಥವಾ ವಿಲಯಂ ವ್ರಜೇತೆ ನತು ಪಕ್ಷಾಂತರಂ ಯಾಯಾತಿ ಅತಶ್ಚಾಹಂ ಧಿಯೋಚ್ಯತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಅರ್ಥವನ್ನು ಹೇಳ್ತೀನಿ, ಈಗ ಅನ್ವಯ ಹೇಳ್ತೇನೆ. ಅಹಂ ಅಹಂಕಾರ, ಅಹಂ ಅಂದ್ರೆ ಅಹಂಕಾರ. ಆತ್ಮನ ಅವಿನಾಭಾವಂ ವ್ರಜೇತೆ ಅಥವಾ ಆತ್ಮನಃ ಆತ್ಮನಿ ವಿಲಯಂ ವಾ ವ್ರಜೇತೆ ಪಕ್ಷಾಂತರಂ ತು ನ ಯಾಯಾತ್ ಅತಃ ಚ ಅಹಂ ಧಿಯ ಆತ್ಮ ಉಚ್ಯತೆ. ಎಷ್ಟು ಚೆನ್ನಾಗಿದೆ, ಕ್ಲಾರಿಟಿ ನೋಡಿ. ಅಹಂಕಾರ ಅಂತೊಂದಿದೆ, ಅದು ಜಂಭ ಜಾಸ್ತಿ. ಯಾರಿಗಿಂತ? ದೇಹಕ್ಕಿಂತ ಜಂಭ ಜಾಸ್ತಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಹ್ಯ ಕರ್ಣಗಿಂತಲೂ ಜಂಭ ಜಾಸ್ತಿ. ಇನ್ನು ಪಂಚಕರ್ಮೇಂದ್ರಿಯ, ಅದಕ್ಕಿಂತಲೂ ಅಹಂಕಾರ ಜಂಭ ಜಾಸ್ತಿ. ಮನಸ್ಸಿಗಿಂತಲೂ ಬುದ್ಧಿಗಿಂತಲೂ ಚಿತ್ತಕ್ಕಿಂತಲೂ ಅಹಂಕಾರಕ್ಕೆ ಸಿಕ್ಕಾಪಟ್ಟೆ ಜಂಭ. ಯಾಕೆ? ನಾನೇ ಆತ್ಮ, ನಾನು ಆತ್ಮ ಹತ್ತಿರದಲ್ಲಿರ್ತೇನೆ, ನೀವೆಲ್ಲ ದೂರದಲ್ಲಿರ್ತೀರಾ. ಶರೀರವನ್ನ ಇದಮ್ಮಂತ ಹೇಳ್ಬಹುದು, ಈ ಶರೀರ. ಆದರೆ ಅಹಂಕಾರವನ್ನ ಇದಂ ಶಬ್ದದಿಂದ ಯಾರೂ ಹೇಳುವುದಿಲ್ಲ. ಆದ್ದರಿಂದ ನಾನೇ ಆತ್ಮ, ನಾನೇ ಬ್ರಹ್ಮ ಅಂತ ತುಂಬಾ ಜಂಭ ಜಾಸ್ತಿ. ಸಂತೋಷ. ಈಗ ಅಹಂಕಾರಕ್ಕೆ ಆತ್ಮತ್ವ ಬ್ರಹ್ಮತ್ವ ಹೇಗೆ ಬಂದಿದೆ ಅಂತಂದ್ರೆ ಪ್ರಸಿದ್ಧಾರ್ಥವನ್ನ ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಒಂದು, ಯಾವಾಗ ಅಹಂಕಾರ ತೋರ್ತಾ ಇದೆಯೋ ಅದು ಆತ್ಮನ ಅವಿನಾಭಾವಂ, ಆತ್ಮನನ್ನ ಬಿಟ್ಟು ಆತ್ಮನಿಗಿಂತ ಬೇರೆಯಾಗಿ ತೋರಲಾರದು. ಅವಿನಾಭಾವಂ ಅಪೃಥಕ್ ಭಾವಂ, ಅಹಂಕಾರ ಮೆರೀತಾ ಇದೆ.
ಎಷ್ಟೇ ಮೆರೆದು ಏನೇ ವ್ಯವಹಾರ ಮಾಡುತ್ತಿದ್ದರೂ ಆತ್ಮನಿಂದ ಬೆಳಗಲ್ಪಟ್ಟು ಆತ್ಮನಿಗಿಂತ ಅವಿನಾಭಾವವನ್ನು ಹೊಂದಿ ಬೆಳಗ್ತಾ ಇದೆ ಒಂದು. ಅಥವಾ ಅಹಂಕಾರ ಕರ್ಗೋಯ್ತು ಸುಷುಪ್ತಿಯಲ್ಲಿ ಅಂತ ಇಟ್ಕೊಳ್ಳಿ, ಅಹಂಕಾರವೇ ಇಲ್ಲ, ಗಾಢ ನಿದ್ದೆಯಲ್ಲಿ ಅಹಂಕಾರವಿದೆಯಾ? ಇಲ್ಲ. ಎಲ್ಲೋಯ್ತು? ಆತ್ಮನಿ ವಿಲಯಂ ವ್ರಜೇತಿ. ತೋರುವಾಗ ಆತ್ಮನಿಗಿಂತ ಭಿನ್ನವಾಗಿ ತೋರಲಾರದು, ಆತ್ಮನಿಂದ ಬೆಳಗಲ್ಪಟ್ಟೇ ಅಹಂಕಾರವು ಮೆರೆಯಬೇಕು. ಇನ್ನೊಂದು ವಿಲಯವಾಯ್ತಾ ಆತ್ಮನಲ್ಲಿಯೇ ಕರ್ಕೊಂಡು ಎರಡೇ ದಾರಿಯಲ್ಲಿ. ಪಶ್ಚಾಂತರಂನತು ಯಾಯ, ಮೂರನೇ ದಾರಿಯಿಂದ. ಒಂದು ಉದಾಹರಣೆ ಕೊಡ್ತೇನೆ. ಒಂದು ಬಂಗಾರದ ಸರ. ನನಗೆ ಬಂಗಾರವೇ ಹುಚ್ಚಿಲ್ಲ, ಅದು ದ್ವೇಷನೂ ಇಲ್ಲ. ಬಂಗಾರವನ್ನು ಕಂಡರೆ ಮಿತಿ ಮೀರಿದ ಆಸಕ್ತಿ ಏನೂ ಇಲ್ಲ. ನಾನು ಹಾಕೋತೇನೆ, ಚಿನ್ನದ ಸರ ರಾಜೇಶ್ವರಿ ಕೊಟ್ಟು ಹಾಕೋತೇನೆ, ಅದನ್ನ ಅಭಿಮಾನವಿಲ್ಲ. ಒಂದು ಚಿನ್ನದ ಸರ ಇದೆ, ತುಂಬಾ ಗ್ರ್ಯಾಂಡ್ ಆಗಿದೆ. ಮದುವೆ ಮನೆ ಹಾಕೊಂಡು ಹೋಗಿದ್ದಾರೆ ಹೆಂಗಸರು. ಬಂದವರೆಲ್ಲ ನೋಡ್ತಾರೆ, ತುಂಬಾ ಚೆನ್ನಾಗಿದೆ ಕಣ್ರಿ, ನಿಂತ್ಕೊಳ್ಳಿ ಫೋಟೋ ತೆಗಿತೀವಿ ಅಂತೇಳಿ ಸಾವಿರಾರು ಜನ ಆ ಸರವನ್ನ ಕಂಡು, ಡಿಸೈನ್ ಅನ್ನು ಕಂಡು, ಹೊಳಪನ್ನು ಕಂಡು ತುಂಬಾ ಸಂತೋಷ ಪಟ್ಟಿದ್ದಾರೆ. ಆ ಚಿನ್ನದ ಸರ ಮೆರೀತಾ ಇದೆ, ಮದುವೆ ಮನೆಯಲ್ಲಿ ಬಹಳವಾಗಿ ಮೆರೀತಾ ಇದೆ. ಮೆರೆಯುವಾಗ ಅದು ಚಿನ್ನವನ್ನ ಬಿಟ್ಟು ಇಲ್ಲ, ಹೌದಾ? ಅವಿನಾಭಾವ. ಚಿನ್ನದಿಂದಲೇ ಮೆರಿಬೇಕಲ್ಲ, ಚಿನ್ನವಿಲ್ಲದೆ ಹೋದರೆ ಮೆರೆಯುವಂತಿಲ್ಲ ಒಂದು. ಇನ್ನೊಂದು, ಆ ಚಿನ್ನವನ್ನು ಕರಗಿಸ್ಬಿಟ್ಟ, ಚಿನ್ನ ಅಂತ ಇಲ್ಲ, ಆ ಬೆಳ್ಳಿ ಅಂತಿಲ್ಲ, ಸಾರಿ ಯಾವ್ದು ಸರ ಅಂತಿಲ್ಲ, ಕ್ಷಮಿಸ್ಬೇಕು. ಚಿನ್ನದ ಸರ ಮೆರೀತಾ ಇತ್ತು, ಆ ಸರವನ್ನು ಕರಗಿಸ್ಬಿಟ್ಟ ಅಕ್ಕಸಾಲಿಗೆ. ಈಗ ಆ ಸರ ವಿಲಯ ಆಯ್ತು. ಎಲ್ಲಿ ವಿಲಯವಾಯ್ತು? ಬಂಗಾರದಲ್ಲೇ ವಿಲಯವಾಗಬೇಕಂದ್ರೆ. ಅದೇ ರೀತಿಯಲ್ಲಿ ಅಹಂಕಾರವು ತನ್ನ ವಾಕ್ಶಕ್ತಿಯಿಂದ, ತನ್ನ ಸೌಂದರ್ಯದಿಂದ, ತನ್ನ ಶ್ರೀಮಂತಗಿರಿಯಿಂದ, ತನ್ನ ವಿದ್ಯೆಯಿಂದ, ತನ್ನ ಸೌಂದರ್ಯದಿಂದ ಎಷ್ಟೇ ಮೆರೀತಾ ಇದ್ದರೂ ಅದು ಆತ್ಮನ ಅವಿನಾಭಾವಂ. ದಟ್ ಈಸ್ ನಾಟ್ ಅಟ್ ಆಲ್ ಡಿಫರೆಂಟ್ ಫ್ರಮ್ ಆತ್ಮನ್. ಇಟ್ ಡಸ್ ನಾಟ್ ಹ್ಯಾವ್ ಎನಿ ಎಕ್ಸಿಸ್ಟೆನ್ಸ್ ಅಪಾರ್ಟ್ ಫ್ರಮ್ ಆತ್ಮನ್. ಆತ್ಮನಿಗಿಂತ ಭಿನ್ನವಾಗಿ ಇಲ್ಲವೇ ಇಲ್ಲ ಒಂದು. ಎರಡನೆಯದು ಆತ್ಮನ್ಯೇವಲಯಂ ವ್ರಜೇತಿ. ಈಗ ಅಹಂಕಾರವಿಲ್ಲ, ಅಹಂಕಾರ ಶಾಂತವಾಯ್ತು. ಎಲ್ಲಿ ಶಾಂತವಾಗ್ಬೇಕು? ಆತ್ಮನಲ್ಲಿಯೇ ಲಯವಾಗ್ಬೇಕು. ಒಂದು ತೋರುವಾಗ ಆತ್ಮನಿಗಿಂತ ಅಭಿನ್ನವಾಗಿ ತೋರ್ತಾ ಇದೆ. ಅಹಂಕಾರವು ಇಲ್ಲವಾದಾಗ ಆತ್ಮನಲ್ಲಿ ಕರು ಹೋಗ್ತಾ ಇದೆ. ಹೀಗೆ ಅಹಂಕಾರಕ್ಕೆ ಎರಡನೇ ಸ್ಥಾನ. ನತು ಪಕ್ಷಾಂತರಂ ಯಾಯಾತ್ ಅನ್ಯಃ ಪಕ್ಷಃ ಪಕ್ಷಾಂತರಂ. ಥರ್ಡ್ ಆಲ್ಟರ್ನೇಟಿವ್, ಮೂರನೆಯ ವಿಕಲ್ಪ ಎನ್ನುವಂತಹದ್ದು ಇಲ್ಲ. ಹೀಗಿರುವುದರಿಂದ ಅಹಂ ಧಿಯ, ಅಹಂ ಅನ್ನುವಂಥ ಬುದ್ಧಿಯಿಂದ ಆತ್ಮನು ಉಚ್ಯತೆ, ಕರೆಯಲ್ಪಡುತ್ತಿದ್ದಾನೆ. ಅಂದ್ರೆ ಅಹಂ ಶಬ್ದವು ಆತ್ಮನಲ್ಲಿ ಮುಖ್ಯ ವೃತ್ತಿಯಿಂದ ಬಳಸಲ್ಪಡ್ತಾ ಇದೆ. ಒಟ್ಟಿನಲ್ಲಿ ಲಕ್ಷಣ ವೃತ್ತಿ ಆಯ್ತು, ಗೌಣ ವೃತ್ತಿ ಆಯ್ತು, ಮುಖ್ಯ ವೃತ್ತಿ ಹೇಳ್ತಾರೆ. ಮುಖ್ಯ ವೃತ್ತಿಯಿಂದಲೂ ಕೂಡ ಅಹಂ ಶಬ್ದವನ್ನ ಆತ್ಮನಿಗೆ ಬಳಸುತ್ತಿದ್ದಾರೆ. ಆದ್ದರಿಂದ ಶ್ರುತಿಯಲ್ಲಿಯೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದೆಯೇ ಹೊರತುವೆ ಅಹಂಕಾರವೇ ಬ್ರಹ್ಮ ಅಂತ ಅರ್ಥವಲ್ಲ. ಅಹಂಕಾರ ಜಡ, ಅಹಂಕಾರ 100% ಅನಾತ್ಮ. ಆದರೂ ಕೂಡ ಲೌಕಿಕ ದೃಷ್ಟಿಯಿಂದ ಇಟ್ಕೊಂಡು ಹೇಳ್ತಾ ಇದ್ದು. ಇನ್ನೊಂದು ಸ್ವಾರಸ್ಯವನ್ನು ಹೇಳಿದ್ದಾರೆ ಪೂಜ್ಯ ಸದ್ಗುರುಗಳು. ಏನು? ಅಹಂ ಬ್ರಹ್ಮಾಸ್ಮಿ ಎನ್ನುವಾಗ ಅಹಂ ಶಬ್ದದಿಂದ ಅಂತಃಕರಣದ ವೃತ್ತಿಯಾಗಿರುವ ಸೂಕ್ಷ್ಮ ರೂಪವಾದ ಅಹಂಕಾರಕ್ಕೆ ಅಂತಃಕರಣಕ್ಕೆ ಸಂಬಂಧಪಟ್ಟಿರುವಂತ ಅಹಂ ಅಂತ ಅರ್ಥವಲ್ಲ.
ಪ್ರತ್ಯಗಾತ್ಮ ಅನ್ನುವ ಒಂದು ಅರ್ಥವನ್ನು ಮಾಡಬೇಕು. ಅಹಂಕಾರದ ವೃತ್ತಿಗಳನ್ನು ಬೆಳಗುತ್ತಿರುವ, ಅಹಂಕಾರದ ವ್ಯಾಪಾರಗಳಿಗೂ ಸಾಕ್ಷಿಯಾಗಿರುವ ಪ್ರತ್ಯಗಾತ್ಮನಿದ್ದಾನಲ್ಲ, ಆ ಪ್ರತ್ಯಗಾತ್ಮನನ್ನ ಇಟ್ಟುಕೊಂಡು ಅಹಂ ಶಬ್ದದಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದ್ದಾರೆ ಹೊರತುವೆ ಈ ಅಹಂಕಾರವನ್ನಲ್ಲ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕಕ್ಕೆ ಅರ್ಥ ಆಯ್ತು ಅನ್ಕೋತೇನೆ. ಈಗ ಗುರುಗಳು ಬರೆದಿರುವಂತ ಯಾವುದೋ ಕ್ಲೇಶಾಪಹರಣೆ ಗೊತ್ತೇನೆ. ಆತ್ಮನಾಚ ಅವಿನಾಭಾವಂ, ಆತ್ಮನಿಗಿಂತ ಭಿನ್ನವಾಗಿ ಇಲ್ಲದಿರುವಿಕೆಯನ್ನು ಹೊಂದಬೇಕು. ಅಥವಾ ವಿಲಯಂ, ಅಥವಾ ಆತ್ಮನ ಕರಗೋಗ್ಬೇಕು. ನತು ಪಕ್ಷಾಂತರಂ ಯಾಯಾತ್ ಅಂದ್ರೆ ಹೊಂದೀತು, ಪ್ರಾಪ್ನುಯಾತಿ, ಲಭೇತ. ಮೂರನೇ ಪಕ್ಷವನ್ನ ಅಹಂಕಾರ ಹೊಂದಲಾರದು. ಆದ್ದರಿಂದಲೂ ಅಹಂ ಧಿಯ, ಅಹಂ ಅನ್ನುವಂತಹ ಬುದ್ಧಿಯಿಂದ ಆತ್ಮ ಮುಚ್ಯತೆ, ಆತ್ಮನು ಕರೆಯಲ್ಪಡುತ್ತಿದ್ದಾನೆ, ಏನೂ ದೋಷವಿಲ್ಲ ಅಂದ್ಬಿಟ್ರು. ಈ ಒಂದು ಶ್ಲೋಕಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 2 ಪುಟ ಬರೆದಿದ್ದಾರೆ. ಇವು ರಾಮ ಒಂದೂವರೆ ಪುಟ, 199ನೇ ಪುಟ ನೋಡಿ. ಏನ್ ಚೆನ್ನಾಗಿ ಮಾಡಿದ ಸ್ವಾಮಿ. 55ನೇ ಶ್ಲೋಕ ಮುಕ್ತಾಯವಾಯಿತು. ಅದಕ್ಕೆ ವ್ಯಾಖ್ಯಾನವನ್ನು ಬರೆದು 55 ಎನ್ನುವಂತ ಸಂಖ್ಯೆಯನ್ನು ಹಾಕಿಬಿಟ್ಟು 56ನೇ ಶ್ಲೋಕಕ್ಕೆ ಪ್ರಾರಂಭ ಮಾಡ್ತಾ ಇದ್ದೆ. ಆತ್ಮನಿ ಅಹಂ ಶಬ್ದಸ್ಯ ಮುಖ್ಯಾವೃತ್ತಿ ಕಥಂ, ಆತ್ಮನಲ್ಲಿ ಅಹಂ ಶಬ್ದಕ್ಕೆ ಮುಖ್ಯವಾದಂತಹ ವ್ಯಾಪಾರ ಹೇಗೆ? ಅಹಂ ಅಂತ ಹೇಳ್ತಾ ಇದ್ದೇವೆ. ಅಹಂ ಅನ್ನುವಂಥ ಧನಾತ್ಮ ತತ್ವ. ಆದರೆ ಅಹಂ ಶಬ್ದದಿಂದ ಆತ್ಮನನ್ನು ಮುಖ್ಯಾರ್ಥದಲ್ಲಿ ಹೇಳ್ತಾ ಇದ್ದಾರಲ್ಲ, ಹೇಗಿದು ಅನ್ನುವುದನ್ನ ಪೂಜ್ಯರಾಗಿರುವಂತಹ ಸ್ವನೇಶ್ವರಾಚಾರ್ಯ ವರ್ಣನೆ ಮಾಡ್ತಾ ಇದ್ದಾರೆ. ನನಗೆ ಸಿನ್ಸಿಯರ್ ಏನಿಸುತ್ತೆ ಅಂದ್ರೆ, ಈ ನೈಷಮ್ಯ ಸಿದ್ಧಿಯನ್ನ ಬರೆದಾಗ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ 88 ವರ್ಷ ವಯಸ್ಸು. ಈ ಪುಸ್ತಕ ಪ್ರಿಂಟ್ ಆದದ್ದು 1968 +20. ಗುರುಗಳಿಗೆ 88ನೇ ವಯಸ್ಸು. ಹಣ್ಣಾದ ಅಂತಃಕರಣ, ಪಕ್ವವಾಗಿರುವಂತಹ ಅನುಭವದ ಸ್ಥಿತಿ. ಆ ಸ್ಥಿತಿಯಲ್ಲಿ ಈ ಕ್ಲೇಶಾಪಹರಣೆ ವ್ಯಾಖ್ಯಾನ ಬರೆದಿದ್ದಾರೆ ಅಂದ್ರೆ ಇದೊಂದು ಪರಮಾದ್ಭುತ. ಪ್ರಪಂಚದ 7 ಆಶ್ಚರ್ಯಗಳಲ್ಲಿ 8ನೇ ಆಶ್ಚರ್ಯವಿದೆ. 8th ವಂಡರ್ ಆಫ್ ದ ಯೂನಿವರ್ಸ್. ಸ್ವಾಮಿಗಳೇ ವಂಡರು. ನಿಜವಾಗಿಯೂ ಅರ್ಥ ಮಾಡ್ಕೋಬೇಕು. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ ಹಿಮ್ಸೆಲ್ಫ್ ಇಸ್ ದ 8th ವಂಡರ್ ಆಫ್ ದ ಯೂನಿವರ್ಸ್. ಏನ್ರಿ ಆ ಸುಗಮ ಓದ್ತಾ ಇದ್ರೆ ಬ್ರಹ್ಮಾನಂದವಾಗುತ್ತೆ. ಎಷ್ಟು ಸೂಕ್ಷ್ಮ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಮಾಂಡೂಕ್ಯ ರಸವಿಭೂತಿ ಓದ್ತಾ ಇದ್ಬಿಟ್ರಂತೂ ಗೌಡಪಾದಾಚಾರ್ಯರ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ಸುತ್ತೆ. ಇನ್ನು ಈ ನೈಷಮ್ಯ ಸಿದ್ಧಿಗೆ ವ್ಯಾಖ್ಯಾನ ಕ್ಲೇಶಾಪಹರಣೆ ಓದ್ತಾ ಇದ್ರೆ ಸ್ವರೇಶ್ವರಾಚಾರ್ಯರೇ ಅವತಾರ ಮಾಡಿ ಬಂದಿದ್ದಾರು ಅನ್ಸುತ್ತೆ. 199ನೇ ಪುಟದಲ್ಲಿ ಫಸ್ಟ್ ಪ್ಯಾರ, ಆತ್ಮನಿ ಅಹಂ ಶಬ್ದಸ್ಯ ಮುಖ್ಯಾವೃತ್ತಿ ಕಥಂ. ಇದು ಸ್ವರೇಶ್ವರಾಚಾರ್ಯರವರ ಶ್ಲೋಕವನ್ನ ನೋಡಿ. ಯಾವುದು? ಆತ್ಮನಾಚಾವಿನಾ ಭಾವಮಥವಾ ವಿಲಯಂ ವ್ರಜೇತಿ ನತು ಪಕ್ಷಾಂತರಂ ಯಾಯಾತಿ ಅತಶ್ಚಾಹಂ ಧಿಯೋಜ್ಯತೆ ಶ್ಲೋಕ. ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಗುರುಗಳು. ಅಥ ಇದಾನೀಂ ಮುಖ್ಯಯ ಅಪಿ ವೃತ್ಯ ಭವೇತೆ ಆತ್ಮನಿ ಅಹಂ ಶಬ್ದಃ ಇತಿ ಉಪಪಾದಯನ್ನಾಹ. ಈ ಶ್ಲೋಕದಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರವರು ಆತ್ಮನನ್ನು ಅಹಂ ಅನ್ನುವಂತಹ ಶಬ್ದದಿಂದ ಮುಖ್ಯಾರ್ಥದಲ್ಲಿಯೂ ಹೇಳಬಹುದು, ಮುಖ್ಯಯ ವೃತ್ಯ ಅಪಿ
ಮುಖ್ಯ ವೃತ್ತಿ. ವೃತ್ತಿ ಅಂದ್ರೆ ಆ ಶಬ್ದವು ಆ ಅರ್ಥದ ಮೇಲೆ ಇರುವಿಕೆ. ವರ್ತತೆ ಇತಿ ವೃತ್ತಿ. ಅಹಂ ಶಬ್ದವು ಆತ್ಮನಲ್ಲಿ ಮುಖ್ಯ ವೃತ್ತಿಯಿಂದ ಇರಬಹುದು ಎನ್ನುವುದನ್ನು ಹೇಳುವುದಕ್ಕೆ ಇತಿ ಉಪಪಾದಯನ್. ಈ ವಿಚಾರವನ್ನ ಉಪಪಾದನೆ ಮಾಡುವುದಕ್ಕಾಗಿ, ಉಪಪಾದನ ಅಂದೇನು, ಯುಕ್ತಿಯಿಂದ ತಿಳಿಸುವುದಕ್ಕಾಗಿ ಹೇಳ್ತಾ ಇದ್ದಾನೆ. ಅಹಂ ವೃತ್ತಿರ್ಹಿ ಆತ್ಮನ ಅವಿನಾಭಾವಮೇವ ವ್ರಜೇತ್ ಸ್ವವ್ಯವಹಾರ ಕಾಲೇ. ಎಷ್ಟು ವಿಸ್ತಾರವರೆ. ಸ್ವವ್ಯವಹಾರ ಕಾಲೇ, ಸ್ವ ತನ್ನ ಅಹಂಕಾರದ ವ್ಯವಹಾರ ಕಾಲದಲ್ಲಿ. ಅಹಂಕಾರಕ್ಕೆ ಸಾವಿರಾರು ರೂಪಗಳು, ಸಾವಿರಾರು ಮುಖಗಳು. ಒಬ್ಬ ಸನ್ಯಾಸಿ ಮಹಾತ್ಮ ಪೂರ್ವಾಶ್ರಮದಲ್ಲಿ ಡಬಲ್ MSc ಮಾಡಿ, ಟ್ರಿಬಲ್ PhD ಮಾಡಿ, ದೊಡ್ಡ ಪ್ರೊಫೆಸರ್ ಆಗಿ ನೋಬೆಲ್ ಪ್ರೈಸ್ ತಗೊಂಡಿದ್ದ. ವೈರಾಗ್ಯ ಬಂತು, ಸನ್ಯಾಸಿ ಆಗ್ಬಿಟ್ಟ. ಸನ್ಯಾಸಿ ಆದ್ಮೇಲೆ ತುಂಬಾ ಸರಳವಾಗಿ ಜೀವನ ಮಾಡ್ತಾ ಇದ್ದಾನೆ. ಚಿನ್ನ ಬೆಳ್ಳಿ ಇಲ್ಲ, ಕಲಾಪತಿನ ಪಂಚೆ ಇಲ್ಲ, ವಜ್ರ ಇಲ್ಲ, ಚಪ್ಪಲಿ ಇಲ್ಲ, ತುಂಡು ಬಟ್ಟೆ ಬಿಟ್ಕೊಂಡು ಸಿಂಪಲ್ ಆಗಿದ್ದಾನೆ. ಅವನನ್ನ ನೋಡುತ್ತಾ ಸಹಸ್ರಾರು ಜನ ನಮಸ್ಕಾರ ಮಾಡ್ತಾ ಇದ್ದಾರೆ. ಹಬ್ಬ, ಯಾರು ಗೊತ್ತಿದ್ದ ಇವರು ಪೂರ್ವಾಶ್ರಮದಲ್ಲಿ IIT-ನಲ್ಲಿ ಟ್ರಿಬಲ್ MSc ಮಾಡಿ, ಟ್ರಿಬಲ್ PhD ಮಾಡಿ, ದೊಡ್ಡ ಸೈಂಟಿಸ್ಟು, ನೊಬೆಲ್ ಆಗಿ ಹೊರಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳ್ತಾ ಇದ್ದಾನೆ ಇವನು. ಇವನ ಮನೆ, ಹೌದು, ನಾನು ಇಂಥ ಸನ್ಯಾಸಿ, ನನ್ನಂತ ಸರಳ ಸನ್ಯಾಸಿ ಪ್ರಪಂಚದಲ್ಲಿ ಯಾರೋ ಇಲ್ಲ ಅನ್ಕೊಂಡ. ಅಹಂಕಾರ ಮೆರೀತಾ ಇದೆ. ನಾನು ಸನ್ಯಾಸಿ ಎನ್ನುವ ರೂಪದಿಂದಲೇ ಅಹಂಕಾರ ಮೆರೀತಾ ಇದೆ. ಮತ್ತೊಬ್ಬ ಯೋಗಿ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಕ್ಷೌರ ಮಾಡಿಸ್ಕೊಂಡಿಲ್ಲ. ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಹುಳಿ ಉಪ್ಪು ಖಾರ ತಿಂದಿಲ್ಲ. ಒಳ್ಳೆ ಯೋಗ ಪುರುಷ. ಅವನ ಕೈಯನ್ನ ಕತ್ತಿನ ಕತ್ತರಿಸಕ್ ಹೋದ್ರೆ ಕತ್ತಿ ತುಂಡಾಗಿ ಹೋಗುತ್ತೆ. ಅಂತಹ ಕಠಿಣವಾದ ದೇಹವುಳ್ಳವನಾಗಿದ್ದಾನೆ. 6 ಅಡಿ ಮನುಷ್ಯ. ಅವನನ್ನ ನೋಡುವುದಕ್ಕಾಗಿ ಕುಂಭಮೇಳದಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಅವನಿಗೆ ಒಂದು ಅಹಂಕಾರ. ನಾನು ಇವಾಗ ನನಗೆ 92 ವರ್ಷ, ನನ್ನಂಥ ಯೋಗಿ ಯಾರೂ ಇಲ್ಲ. ಅಲ್ಲೇ ಅಹಂಕಾರ ಬಂತು. ಈ ಅಹಂಕಾರ ಸಾತ್ವಿಕ ರೂಪದಿಂದ ಎಲ್ಲರನ್ನೂ ಮುಳುಗಿಸ್ತಾ ಇದೆ. ಬ್ರಹ್ಮಜ್ಞಾನಿಯನ್ನ ಮಾತ್ರ ಅಹಂಕಾರ ಟಚ್ ಮಾಡಲಾರದು. ಯಾಕೆ ಅಂದ್ರೆ ಅಹಂಕಾರ ಇಲ್ವೇ ಇಲ್ಲ ಅಂತ ತಿಳ್ಕೊಳ್ಳಿ. ಬ್ರಹ್ಮಜ್ಞಾನಿ ಲೆಕ್ಕಾಚಾರವೇ ಬೇರೆ. ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿಗಳು, ಜೀವನ್ ಮುಕ್ತರು. ಅವರನ್ನ 1000 ಜನ ನೋಡಿದರು, 1000 ಜನ ಹೊಗಳಿದರು. ಅಹಂಕಾರಕ್ಕೆ ಅವಕಾಶವೇ ಇಲ್ಲ. ಅಹಂಕಾರ ವಿಲಯಂ ವ್ರಜೇತೆ. ಬ್ರಹ್ಮಜ್ಞಾನಿಯಲ್ಲಿ ಅಹಂಕಾರ ಕರಗೋಯ್ತು. ಇಲ್ಲ, ಕಲ್ಪಿತವಾಗಿದ್ದಂಥ ಅಹಂಕಾರ ಜೊಳ್ಳು ಗೊತ್ತಾಗೋಯ್ತು, ಬಾಧಿತವಾಯಿತು. ಅಜ್ಞಾನಿಗಳಿಗೆ ಅಹಂಕಾರ ಯಾವುದೋ ರೂಪ ಮೀರಿದೆ. ಸನ್ಯಾಸಿಗಳಲ್ಲೂ ಅಹಂಕಾರ, ಯೋಗಿಗಳಲ್ಲೂ ಅಹಂಕಾರ, ಅಧಿಕಾರಿಗಳಲ್ಲಿಯೂ ಅಹಂಕಾರ, ವಿದ್ವಾಂಸರಲ್ಲಿಯೂ ಅಹಂಕಾರ. ಇನ್ನೊಬ್ಬ ಕೂಲಿ ಆಳು, ಅವನಿಗೇನು ಸಿಗ್ನೇಚರ್ ಹಾಕೋ ಬರೋದಿಲ್ಲ, ದಡ್ಡ. ಅವನ್ 24 ವರ್ಷ ವಯಸ್ಸು. ಅವನ್ ಎಂತ ಅಹಂಕಾರ ಗೊತ್ತಾ? ನೋಡ್ರಿ, ಸಿಮೆಂಟ್ ಮೂಟೆ ಇದೆ, ನಾನು ಅದನ್ನ 2 ಮೂಟೆ ತಲೆ ಮೇಲೆ ಇಟ್ಕೊಂಡ್ ಬರ್ತೀನಿ ಅಂತಾನೆ. ಇವತ್ತೇ ನೋಡೋಣ, ಆ ಯಜಮಾನನಿಗೆ 5 kg ಎತ್ತಕ್ಕಾಗುದಿಲ್ಲ. ಈ ಕೂಲಿ ಆಳು 50 kg ಎತ್ಕೊಂಡ್ ಬರ್ತಾನೆ, ಠಕ್ ಅಂತ ಎತ್ಕೊಂಡ್ ಬಂದ್ಬಿಡ್ತಾನೆ. ಹಬ್ಬ, ಅವನೊಂದು ಅಹಂಕಾರ. ಅಹಂಕಾರಕ್ಕೆ ಇಂಥ ರೂಪವೇ ಬೇಕು ಅಂತೇನಿಲ್ಲ, ಎಲ್ಲ ರೂಪದಿಂದಲೂ ಮೆರೀತಾ ಇದೆ. ಏನ್ ಮಾಡ್ತಾ ಇದೆ ಗೊತ್ತಾ? ಅಹಂಕಾರವೇ ಆತ್ಮನ ಸ್ಥಾನದಲ್ಲಿ ಇಟ್ಕೊಂಡು ನಾನೇ ಆತ್ಮ ಅಂತ ತೋರಿಸ್ತಾನೆ. ಈ ಮೋಸ ಯಾವ ಕರ್ತೃತಂತ್ರ ಸಾಧಕರಿಗೂ ಅರ್ಥವಾಗ್ತಾ ಇಲ್ಲ. ಆದರೆ ವಸ್ತುತಂತ್ರ ಜ್ಞಾನ ನಿಷ್ಠಾನಾದ ಬ್ರಹ್ಮಜ್ಞಾನಿ
ಕಣ್ಬಿಟ್ಟು ನೋಡ್ತಾನೆ. ವಿವೇಕದ ಕಣ್ಣಿನಿಂದ ಅಹಂಕಾರ ನಾಪತ್ತೆ. ಎಲ್ಲೋಯ್ತು? ಆತ್ಮನಲ್ಲೇ ಕರ್ಕೋಯ್ತು ಅಂತ ಹೇಳ್ತಾ ಇದ್ದ. ಸುರೇಶ್ವರಾಚಾರ್ಯರ ಮಾತು ತುಂಬಾ ಜ್ವರ ಇದೆ. ಆತ್ಮನಾಚ ವಿನಾ ಭಾವಂ ಅಥವಾ ವಿಲಯಂ ವ್ರಜೇತು. ಎರಡನೇ ದಾರಿ. ಮೆರೆಯುವಾಗ ಆತ್ಮನ ಬೆಳಕಿನ ಮೆರೀತಾ ಇದೆ, ಬ್ರಹ್ಮಜ್ಞಾನಿ ಗೊತ್ತು. ಇನ್ನೊಂದು ಅಹಂಕಾರ ಕಲ್ಪಿತವಾದ್ದರಿಂದ ಅದು ವಿಲಯವಾಗ್ತಾ ಇದೆ. ಎಲ್ಲಿ ವಿಲಯವಾಗ್ಬೇಕು? ಆತ್ಮನಲ್ಲಿ. ಒಂದು ಉದಾಹರಣೆ ಕೊಡ್ತೇನೆ. ಸಮುದ್ರ ನೋಡ್ಬೇಕು ಅಂತ ಹೋದ್ವು. ಪರ್ವಕಾಲ ನಾಳೆ ಬರ್ತಾ ಇದ್ದಾರೆ. ಪೂರ್ಣಿಮಾ ದಿವಸ, ಅಮಾವಾಸ್ಯ ದಿವಸ 20 ಅಡಿ ಎತ್ತರಕ್ಕೆ ಬರುತ್ತದೆ ಅಲೆ. ಜೋರ ಬರ್ತಾ ಇದೆ. 20 ಅಡಿ ಎತ್ತರದಲ್ಲಿ 150 ಕಿಲೋಮೀಟರ್ ಸ್ಪೀಡ್ ನ ಬರ್ತಾ ಇದೆ ಅಲೆ. ಅಲೆಯನ್ನ ನೋಡಿ ಎಡಮೆಲ್ಲ ಆಶ್ಚರ್ಯ ಪಡ್ತಾರೆ. ಸುನಾಮಿ ಅಲೆ. ವಿಡಿಯೋ ಮಾಡ್ಕೋತಾ ಇದ್ದಾರೆ, ಕ್ಯಾಮ್ರಾ ಹಿಡಿತಾ ಇದ್ದಾರೆ, ಫೋಟೋ ತಗೋತಾ ಇದ್ದಾರೆ. ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ. ಆ ಅಲೆಗೆ ಅಹಂಕಾರ. ನನ್ನನ್ನ ನೋಡುವುದಕ್ಕಾಗಿ ಇಷ್ಟೊಂದು ಜನ ಬಂದಿದ್ದಾರೆ, ನಾನು ಬಹಳ ಜೋರಾಗಿದ್ದೇನೆ, ಮೆರೀತಾ ಇದೆ. ಆ ಅಲೆ ಎಷ್ಟೇ ಜೋರಾಗಿ ಮೆರೆಯುತ್ತಿದ್ದರೂ ಸಮುದ್ರದ ನೀರಿಗಿಂತ ಭಿನ್ನವಾಗಿಲ್ಲ. ಹೌದಾ? ಜನಗಳು ಸಮುದ್ರವನ್ನೇ ನೋಡುವುದಿಲ್ಲ, ನೀರನ್ನೇ ನೋಡುವುದಿಲ್ಲ, ಅಲೆ ನೋಡ್ತಾರೆ. ಆದರೆ ಆ ಅಲೆಗೆ ಆಶ್ರಯ ಯಾರು? ಆತ್ಮ ಯಾರು? ಸಮುದ್ರ. ಸಮುದ್ರಕ್ಕಿಂತ ಭಿನ್ನವಾಗಿ ಅಲೆ ತೋರ್ತಾ ಇದೆಯಾ? ಇಲ್ಲ. ಇನ್ನು ಸಾಮಾನ್ಯ ದಿವಸದಲ್ಲಿ ಯಾವ ಅಲೆಯೂ ಇಲ್ಲ. ಅಲೆ ವಿಲಯವಾಯಿತು. ಎಲ್ಲಿ ವಿಲಯವಾಯಿತು? ನೀರಿನಲ್ಲೇ ವಿಲಯವಾಯಿತು. ಅದೇ ತರಹ ಅಹಂಕಾರವು ಮೆರೆಯುವಾಗ, ಜೋರಾಗಿ ನಾಟಕವಾಡುವಾಗ ಆತ್ಮನಿಗಿಂತ ಅಭಿನ್ನವಾಗಿ ತೋರ್ತಾ ಇದೆ. ಯಾವಾಗ ಅಹಂಕಾರ ಶಾಂತವಾಯ್ತು? ಯತ್ ಸುಪ್ತ ನ ಕಂಚನ ಕಾಮಂ ಕಾಮಯತಿ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಆ ಗಾಢ ನಿದ್ದೆಯಲ್ಲಿ ಅಹಂಕಾರ ಎಲ್ಲೋಯ್ತು? ಆತನಲ್ಲೇ ಕರ್ಗೋಯ್ತು. ಈ ದೃಷ್ಟಿಯಿಂದ ಅಹಂಕಾರವನ್ನು ತೆಗೆದುಕೊಂಡು ಅಹಂ ಧಿಯ, ಅಹಂ ಅನ್ನುವಂತಹ ಬುದ್ಧಿಯಿಂದ ಆತ್ಮನು ಹೇಳಲ್ಪಡುತ್ತಿದ್ದಾನೆ. ಗುರು ವ್ಯಾಖ್ಯಾನ. ಅಥ ಇದಾನಿಂ ಮುಖ್ಯಯಾಪಿ ವೃತ್ಯ ಭವೇತಿ ಆತ್ಮನಿ ಅಹಂ ಶಬ್ದ ಇತಿ ಉಪಪಾದಯನ್ನಃ. ಗುರುಗಳ ವಾಕ್ಯ ಬ್ರಹ್ಮಾನಂದ ನನಗೆ ಅಹಂ ವೃತ್ತಿರಿಹಿ ಆತ್ಮನ ಅವಿನಾಭಾವಮೇವ ವ್ರಜೇತಿ ಸ್ವವ್ಯವಹಾರ ಕಾಲೇ. ನೋಡಿ, ಸ್ವ ತನ್ನ ವ್ಯವಹಾರ ಕಾಲೇ, ವ್ಯವಹಾರದ ಕಾಲದಲ್ಲಿ ಅಹಂಕಾರಕ್ಕೆ ಸಾವಿರಾರು ವ್ಯಾಪಾರ ಮಾಡ್ತಾ ಇದ್ದಾನೆ. ಒಳ್ಳೆ ವ್ಯಾಪಾರ. ಬೆಂಗಳೂರಿನಲ್ಲಿ ನಂಬರ್ 1 ಇನ್ಕಮ್ ಬರ್ತಾ ಇದೆ, ಅದೇ ಒಂದು ಅಹಂಕಾರ. ಇನ್ನೊಬ್ಬ ಟ್ಯಾಕ್ಸ್ ಕಟ್ಟಿದ್ದಾನೆ. ಭಾರತ ದೇಶದಲ್ಲಿ ಸುಮಾರು ಒಂದು 50 ಲಕ್ಷ ಜನ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಅಲ್ಲ, 100 ಕೋಟಿ ಇದಾರಲ್ಲ, 10 ಕೋಟಿ ಜನ ಟ್ಯಾಕ್ಸ್ ಕಟ್ಟಿದ್ದಾರೆ. ಒಬ್ಬ ಮನುಷ್ಯ ಹೈಯೆಸ್ಟ್ ಟ್ಯಾಕ್ಸ್ ಪೇಯರು. 1 ವರ್ಷಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅವನು 5,000 ಕೋಟಿ ಟ್ಯಾಕ್ಸ್ ಕಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಟ್ಯಾಕ್ಸ್ 5,000 ಕೋಟಿ ಟ್ಯಾಕ್ಸ್ ಕಟ್ಟಿದ್ದಾನೆ. ಅದೇ ಒಂದು ಅಹಂಕಾರ. ಅಹಂಕಾರ ಬರ್ಬೇಕಾದ್ರೆ ಹೀಗೆ ಬುದ್ಧಿವಂತನಾಗಿರ್ಬೇಕು ಅಂತೇನಿಲ್ಲ, ಸೌಂದರ್ಯವತಿ ಆಗಿರ್ಬೇಕು ಅಂತೇನಿಲ್ಲ, ಶ್ರೀಮಂತನಾಗಿರ್ಬೇಕು ಅಂತೇನಿಲ್ಲ. ಅಡಿಗೆ ಭಟ್ರು ಎಷ್ಟು ಅಹಂಕಾರ ಗೊತ್ತಾ ಅವ್ರಿಗೆ? ಸ್ವಾಮಿ ಅಡಿಗೆ ಮಾಡ್ತಾರೆ, ಹ್ಞೂ ಅಂತ. ಎಷ್ಟು ಕೊಡ್ಬೇಕು? 50,000 ಕೊಡಿ ಅಂತಾರೆ. ಅಷ್ಟೊಂದು ಯಾಕೆ ಕೊಡ್ಬೇಕು ಅಂತ ಕೇಳಿದ್ರೆ, ನಾವೇನ್ ಕಮ್ಮಿನೇನ್ರಿ, ನಾವು DC ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡ್ ಬರ್ತೀವಿ ಗೊತ್ತಾ? ಮಿನಿಸ್ಟರ್ ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡ್ ಬರ್ತೀವಿ. ಕಾರಣ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ, ಕಾರಣ ಬಿಟ್ಟಾರಕಂತ್ರಿಂದ. ಅದೇ ಅಹಂಕಾರ. ಕರೆಕ್ಟ್. ಒಬ್ಬ ದೊಡ್ಡ ಶ್ರೀಮಂತನಿಗೆ ನಾ ಶ್ರೀಮಂತ ಎನ್ನುವಂತ ಅಹಂಕಾರ ಎಷ್ಟೋ, ಅದೇ ರೀತಿಯಲ್ಲಿ ಅತ್ಯಂತ ಅನಕ್ಷರಸ್ಥನಾಗಿರುವ ಅಡಿಗೆ ಭಟ್ಟನಿಗೂ ಅಹಂಕಾರ ಜೋರಾಗಿದೆ. ಸ್ವವ್ಯವಹಾರ ಕಾಲೇ, ಸ್ವವ್ಯಾಪಾರ ಕಾಲೇ, ತಾನು ವ್ಯವಹಾರ ಮಾಡುವ ಸಮಯದಲ್ಲಿ
ಅಹಂಕಾರ ಮೆರೀತಾ ಇದೆ. ಆ ಮೆರೆಯುವಾಗ ಇಟ್ ಈಸ್ ನಾಟ್ ಅಟ್ ಆಲ್ ಇಂಡಿಪೆಂಡೆಂಟ್ ಆಫ್ ಆತ್ಮನ್. ಆತ್ಮನಿಗಿಂತ ಭಿನ್ನವಾಗಿ ಅಹಂಕಾರವು ಮೆರೆಯುವುದು. ಆತ್ಮನಿಂದಲೇ ಮೆರೀತಾ ಇದೆ. ಸಾಕು, ಉದಾಹರಣೆ ಬೇಕಾದಷ್ಟು ಕೊಟ್ಟೆ. ಅಥವಾ ಅಹಂಕಾರ ಮೆರೀತಾ ಇಲ್ಲ, ಅಹಂಕಾರ ನಾಶವಾಗಿ ಬಂತು. ಎಲ್ಲಿ ನಾಶವಾಯಿತು? ವಿಲಯಂ ವ್ರಜೇತು ಆತ್ಮನಿ, ಪ್ರತ್ಯಗಾತ್ಮನಲ್ಲಿಯೇ ಅಹಂಕಾರವು ಲಯವಾಗುತ್ತದೆ. ನಹಿ, ಏಕೆಂದ್ರೆ ವಿಲಯವಾಗತ್ಯ ಇದು. ಹೌದು, ವಿಲಯವಾಗತ್ಯ. ನಹಿ ಸರ್ವದಾ ಅಹಮಿತಿ ಉಲ್ಲಿಖಿತ ಸ್ವರೂಪಮೇವ ತಿಷ್ಠತ್ಯಹಂಕಾರ. ಅಹಂಕಾರ ಯಾವಾಗಲೂ ಮೆರೀತಾ ಇರುವುದಿಲ್ಲ. ಒಳ್ಳೆ ವಿದ್ಯಾವಂತ, ಒಳ್ಳೆ ಬುದ್ಧಿವಂತ, ಒಳ್ಳೆ ವಾಗ್ಮಿ ಅವನಿಗಿರುವಂತ ಅಹಂಕಾರ ಹೆಂಡತಿ ಜೊತೆಯಲ್ಲಿ ಊಟ ಮಾಡುವಾಗ ಮೆರೆಯುವುದಿಲ್ಲ. ಮೊಮ್ಮಕ್ಕಳ ಜೊತೆಯಲ್ಲಿ ಆಟವಾಡುವ ಮೆರೆಯುವುದಿಲ್ಲ. ತನ್ನ ಒಬ್ಬನೇ ಟಿವಿ ನೋಡ್ತಾ ಇದ್ದೆ ಮೆರೆಯುವುದಿಲ್ಲ. ಅವನ ಅಹಂಕಾರ ಯಾವ ಮೆರೀತೆ ಗೊತ್ತಾ? ವಿದ್ವತ್ ಸಭೆಯಾಗ್ಬೇಕು, 100 ಜನ ಪಂಡಿತೋತ್ತಮರು ಬಂದಿರಬೇಕು, ಬ್ರಹ್ಮಸೂತ್ರ ಭಾಷ್ಯದಿಂದ ಒಂದು ಅಧಿಕರಣವನ್ನು ತೆಗೆದುಕೊಂಡು ಚರ್ಚೆ ಶುರುವಾಗಿರ್ಬೇಕು. ಆಗ ಎಲ್ಲ ವಿದ್ವಾಂಸರು ಮಾತನಾಡಿದ್ದಾರೆ. ಈ ವಿದ್ವಾಂಸ ಕೊನೆಯಲ್ಲಿ ಮಾತನಾಡ್ತಾ ಇದ್ದರೆ 1000 ಜನ ವಿದ್ವಾಂಸರು ಕೂಡ ಅಬ್ಬಬ್ಬಬ್ಬಬ್ಬ ನೋಡುವುದಕ್ಕೆ ಹೀಗಿದ್ದಾನೇನು, ಜಿಟ್ಬಿಟ್ಟು ಓಡಾಡ್ತಾ ಇದ್ದಾನೆ. ಏನು ವಿದ್ವತ್ತು, ಏನು ಪಾಂಡಿತ್ಯ, ಏನು ವಾಗ್ಮಿತ್ವ, ಹಬ್ಬ 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 ಅಂತ ಅಲ್ಲಿ ಅಹಂಕಾರ ಮೆರೆಯುತ್ತೆ. ಅಹಂಕಾರವು ಮೆರೆಯಬೇಕಾದರೆ ಅದಕ್ಕೆ ಸರಿಯಾದಂತ ಆಪರ್ಚುನಿಟಿ ಸಿಕ್ಬೇಕು. ಒಬ್ಬ ಸಂಗೀತಗಾರ, ಬಾಲಮುರಳಿ ಅಂತ ಒಳ್ಳೆ ಸಂಗೀತಗಾರರು, ಅಥವಾ ಸುಬ್ಬಲಕ್ಷ್ಮಿ ಅಂತ ಮಹಾಲಕ್ಷ್ಮಿ, ಅವರ ಮನೆಯಲ್ಲಿ ಊಟ ಮಾಡುವಾಗ ಅಥವಾ ಬೇರೆ ಕೆಲಸ ಅಹಂಕಾರ ಬೆಳೆದಿಲ್ಲ. ಒಂದು ಸಂಗೀತ ಸಭೆ ಆಗ್ತಾ ಇದೆ, ಸಂಗೀತ ಕಚೇರಿ, ಅಲ್ಲಿ 50 ಜನ ಸಂಗೀತಗಾರರು ಬಂದಿದ್ದಾರೆ. ಎಲ್ಲರೂ ಹಾಡಿದ್ರು, ಬಹಳ ಚೆನ್ನಾಗಿತ್ತು. ಕೊನೆಯಲ್ಲಿ ಡಾಕ್ಟರ್ ಬಾಲಮುರಳಿ ಅವರು, ನನಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ, ಕ್ಷಮಿಸ್ಬೇಕು, ಅಥವಾ ಸುಬ್ಬಲಕ್ಷ್ಮಿ ಅವರು ಶುರು ಮಾಡ್ಬಿಟ್ರೆ ಅಬ್ಬಾ 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 ಅಂತಾರದೆ, ಅವ ಮೆರೆಯುತ್ತೆ. ಅದು ಬರೀತಾರೆ ಗುರುಗಳು. ನಹಿ ಸದಾ ಅಹಂ ಇತಿ ಉಲ್ಲಿಖಿತ ಸ್ವರೂಪಮೇವ ತಿಷ್ಠತ್ಯ ಅಹಂಕಾರ. ಅಹಂಕಾರವು ಯಾವಾಗಲೂ ಕೂಡ ನಾನು ನಾನು ಎನ್ನುವ ರೂಪದಿಂದ ಉಲ್ಲಿಖಿತ ಅಂದ್ರೆ ಎದ್ದು ನಿಂತ್ಕೊಂಡು ಮೆರೀತಾ ಇಲ್ಲ. ಕೇವಲ ವಿಷಯ ಜ್ಞಾನ ಕಾಲೇ ಅಹಮುಲ್ಲೇಖ ಅಭಾವಾತ್. ಬರೀ ವ್ಯವಹಾರ ಮಾಡುವಾಗ ಕೇವಲ ವಿಷಯ ಜ್ಞಾನ ಕಾಲೇ, ಯಾವುದನ್ನೋ ಓದ್ತಾ ಇದ್ದಾನೆ, ಯಾವುದನ್ನ ಕೇಳ್ತಾ ಇದ್ದಾನೆ, ಯಾವುದೋ ಒಂದು ಟಿವಿ ನೋಡ್ತಾ ಇದ್ದಾನೆ, ಅಂಥ ಸಮಯದಲ್ಲಿ ಅಹಮುಲ್ಲೇಖ, ನಾನು ಎನ್ನುವಂತಹ ಉಲ್ಲೇಖ ಬರುವುದಿಲ್ಲ. ಯಾವನೊಬ್ಬ ಅರ್ಚಕ, ಒಳ್ಳೆ ಪೂಜಾರಿ, ಮಂತ್ರಗಳನ್ನ ಸ್ವರಸಹಿತವಾಗಿ ಕಟ್ ಮಾಡಿದ್ದಾನೆ, ಸಂಸ್ಕೃತ ಭಾಷೆಯಲ್ಲಿರುವ ವೇದ ಮಂತ್ರಗಳನ್ನ ಹೇಳ್ಕೋತ ಮಹಾನ್ಯಾಸ ಪೂಜೆ ಮಾಡ್ತಾ ಇದ್ದಾನೆ. ಅವನ ಕಂಠ, ಅವನ ಶ್ರುತಿ, ಆ ಮಂತ್ರದ ಲಯ ಇದನ್ನು ಕೇಳ್ತಾ ಇದ್ರೆ ಅಬ್ಬಾ ಅಬ್ಬಾ ಅಂತ ಅವಮಿತ್ತಾರೆ. ಅಹಂಕಾರವು ಕೇವಲ ವಿಷಯ ಜ್ಞಾನ ಕಾಲದಲ್ಲಿ ಊಟ ಮಾಡುವಾಗ ಅಥವಾ ಸಿನಿಮಾ ನೋಡುವಾಗ ಅಥವಾ ಮತ್ತೊಂದು ಕೆಲಸವನ್ನು ಮಾಡುವಾಗ ನಾನು ಎನ್ನುವ ರೂಪದಿಂದ ಮೆರೆಯುತ್ತಿಲ್ಲವಾದ್ದರಿಂದ ಭಗವಾನ್ ಸ್ವರೇಶ್ವರಾಚಾರ್ಯರವರು ವಿಲಯಂಬಾವ್ರಜೇತ ಅಂತ ಹೇಳಿದ್ದಾರೆ. ಯದಾತು ಉಲ್ಲಿಖಿತ ಸ್ವರೂಪಮೇವ ವ್ಯವಹಾರ ತದಾ ಚಿತ್ ಸ್ವರೂಪ ಅವಿವೇಕೇನೇವ ತಥಾ ವ್ಯವಕ್ರಿಯತೆ. ಶ್ರೀರಾಮಚಂದ್ರ, ಯಾವಾಗ ಅಹಂಕಾರ ಮೆರೀತಾ ಇದೆಯೋ, ಉಲ್ಲಿಖಿತ ಇದು ಕುಣಿತಾ ಇದೆ, ಆಗ ಚಿತ್ ಸ್ವರೂಪನಾದ ಆತ್ಮನಿಗಿಂತ ಅಭಿನ್ನವಾಗಿ, ಹೌದಾ, ಆತ್ಮನಲ್ಲಿಯೇ ನಿಂತ್ಕೊಂಡು ಅಹಂಕಾರ ಮೆರಿಬೇಕು. ಕೇವಲಸ್ಯ ತಸ್ಯ ಸ್ವರೂಪ ಲಾಭಾಭಾವಾದೇವ. ಅಹಂಕಾರ ಬದುಕಿರಬೇಕಾದ್ರೆ ಆತ್ಮನ ಸನ್ನಿಧಾನ ಬೇಕು. ಪ್ರಳಯವಾದಾಗ
ಆತ್ಮನಲ್ಲೇ ಕರಗಬೇಕು. ಇವತ್ತು ಕೇವಲಸ್ಯ ಅಹಂಕಾರಸ್ಯ, ಬರೀ ಅಹಂಕಾರಕ್ಕೆ ಸ್ವರೂಪ ಲಾಭವೇ ಇಲ್ಲ. ಅಹಂಕಾರಾಯ ಸತ್, ಅಹಂಕಾರ ಅಂತ ತೋರಿಸಿ. ಅಹಂಕಾರ ಮೆರೀತಾ ಇದೆಯಾ ಆತ್ಮನಿಂದ, ಅಹಂಕಾರ ಇಲ್ವಾ ಆತ್ಮನ ಕರಗೋಗಿದೆ ಅಂತ ತಿಳ್ಕೊಳ್ಬೇಕು. ಆತ್ಮನಿ ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯ ಏವ ಹಿ ಅಹಂಕಾರಾದಿ ಅನಾತ್ಮ ಪರಿಕಲ್ಪಿತಃ ಇತಿ ನ ಸ್ವಾಸ್ಪದಂ ವಿಹಾಯ ತಸ್ಯ ಕ್ವಚಿದಪಿ ಪ್ರತೀತಿರ್ಭವೇದಿತಿ. ನಮ್ಮ ಪೂಜ್ಯ ಸದ್ಗುರುಗಳಿಗೆ ಆಂಜನೇಯನವೇ ತುಂಬಾ ಭಕ್ತಿ. ಆಂಜನೇಯ ಮಹಾತ್ಮ, ಎಲ್ಲರೂ ಮಹಾತ್ಮ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗಿತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತಿ. ಚೆನ್ನಾಗಿದೆ. ಆಂಜನೇಯ ಒಂದಿಪೆನಯ್ಯ. ನಮ್ಮೆಲ್ಲರಿಗೂ ನಿತ್ಯ ಕಾಡುವುದೇ ಮೋಹವೆಂಬ ಮಾಯೆ. ಮಾಯೆ ಅಂದರೆ ಮಾ ಅಂದರೆ ಯಾವುದು ಇಲ್ಲವೋ ಅದು. ಆಂಜನೇಯನು ನೈಷ್ಠಿಕ ಬ್ರಹ್ಮಚಾರಿ, ಬ್ರಹ್ಮಜ್ಞಾನಿ, ವಾಕ್ಚತುರ, ನಿರ್ಭೀತ, ರಾಮನ ಬಂಟ. ನಾವೂ ಸಹ ಸದ್ಗುರುವನ್ನು ಅನ್ವೇಷಿಸಬೇಕು. ಅಂದರೆ ಯಾವಾತನ ಉಪದೇಶ ವಾಕ್ಯವೂ ಕೇಳುವ ಸಮಕಾಲದಲ್ಲಿಯೇ ನಮ್ಮ ಅನುಭವಕ್ಕೆ ಹೊಂದುತ್ತದೆಯೋ ಅವನೇ ಸದ್ಗುರು. ಆ ಸದ್ಗುರುವನ್ನು ಪರಿಪ್ರಶ್ನೆ ಮತ್ತು ನಿಷ್ಕಾಮ ಸೇವೆಯಿಂದ ಒಲಿಸಿಕೊಂಡು ತತ್ವ ವಿಚಾರ ಮಾಡುತ್ತಾ ನಮ್ಮಲ್ಲಿರುವ ಕಾಮಕ್ರೋಧಾದಿಗಳು, ರಾಗದ್ವೇಷಾದಿಗಳು, ನಿದ್ರಾ ಆಲಸ್ಯಾದಿಗಳನ್ನು ಹೋಗಲಾಡಿಸಿಕೊಂಡು ಪ್ರೇಮದಿಂದ ಸೇವಿಸಬೇಕು. ಗುರುಪ್ರಸಾದಾತ್ ಮಹಿಮಾನಮ ಆತ್ಮನಃ ಎಂದಲ್ಲವೇ ವಿವೇಕ ಚೂಡಾಮಣಿ ಸೂಚಿಸುತ್ತಿರುವುದು. ನಾವೆಲ್ಲರೂ ತಿಳಿದಿರಲಿ ತಿಳಿಯದೇ ಇರಲಿ ನಿಜವಾಗಿಯೂ ಸಚ್ಚಿದಾನಂದ ಸ್ವರೂಪರೇ. ನಾವು ಮಾಡುತ್ತಿರುವ ಅಪರಾಧವೆಂದರೆ ವಿವೇಕ ವಿಚಾರದ ಗೋಜಿಗೆ ಹೋಗುತ್ತಿಲ್ಲ. ಏಕೆಂದರೆ ಪುರುಸೊತ್ತಿಲ್ಲ. ಭಗವಾನ್ ಶಂಕರರ ಶಿಷ್ಯರಾದ ಶ್ರೀ ಸುರೇಶ್ವರಾಚಾರ್ಯರು ತಮ್ಮ ಬೃಹದಾರಣ್ಯಕ ವಾರ್ತಿಕದಲ್ಲಿ ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಕ್ ಧೀಜನ್ಮ ಮಾತ್ರತಃ ಅವಿದ್ಯಾ ಸಹಕಾರ್ಯೇಣ ನಾಸೀನ್ನಾಸ್ತಿ ಭವಿಷ್ಯತಿ ಎಂದಿದ್ದಾರೆ. ಅಂದರೆ ತತ್ ತ್ವಂ ಅಸಿ ಮುಂತಾದ ಸದ್ಗುರುಗಳ ವಾಕ್ಯಗಳ ಅರ್ಥಾನುಸಂಧಾನದಿಂದ ಉಂಟಾದ ಸಮ್ಯಜ್ಞಾನವೆಂಬ ಬೆಂಕಿಯು ಹುಟ್ಟಿದ ಮಾತ್ರದಿಂದ ಆ ಬ್ರಹ್ಮಜ್ಞಾನಿಗೆ ಅಜ್ಞಾನವು ಅವಿದ್ಯಾ ಕಾಮಕರ್ಮ ಸಮೇತವಾಗಿ ಹಿಂದೆಯೂ ಈಗಲೂ ಮುಂದೆಯೂ ಇಲ್ಲವೇ ಇಲ್ಲ ಎಂದು ನಿಶ್ಚಯವಾಗುತ್ತದೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗಿತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಆಂಜನೇಯನ ನಾಮಸ್ಮರಣೆಯಿಂದ ನಿರ್ಭಯ, ಬಲ, ಯಶಸ್ಸು, ಧೈರ್ಯ, ಸದ್ಬುದ್ಧಿ, ವಾಕ್ಪಟುತ್ವ, ಅವಿದ್ಯಾರೋಗ ಬಾಧ ಖಂಡಿತ ಲಭಿಸುತ್ತದೆ. ಕೇಳೋಣ. ಆಂಜನೇಯ ಒಂದಿಪೆನಯ್ಯ. ಅಂಜಿಕೆಯ ನೀ ಪರಿಹರಿಸಯ್ಯ, ಮಂಜುಳಾಂಗ ರಾಮನ ಜೀಯ ಕಂಜ ಚರಣವ ತೋರಿಸಯ್ಯ. ಆಂಜನೇಯ ವಂದಿಪೆನಯ್ಯ, ಅಂಜಿಕೆಯ ನೀ ಪರಿಹರಿಸಯ್ಯ, ಮಂಜುಳಾಂಗ ರಾಮನ ಜೀಯ ಕಂಜ ಚರಣವ ತೋರಿಸಯ್ಯ, ಕಂಜ ಚರಣವ ತೋರಿಸಯ್ಯ. ಕಾಡುವುದೆನ್ನ
ಆಂಜನೇಯ ವಂದಿಪೆನಯ್ಯ ಅಂಜಿಕೆಯ ನೀ ಪರಿಹರಿಸಯ್ಯ ಮಂಜುಳಾಂಗ ರಾಮನ ಜೀಯ ಕಂಜ ಚರಣವ ತೋರಿಸಯ್ಯ ಕಂಜ ಚರಣವ ತೋರಿಸಯ್ಯ. ಕ್ರೋಧಾದಿಗಳನ್ನು ಬಿಡಿಸು ನೆಮನಿಷ್ಠೆಯ ಹಾದಿಯ ಹಿಡಿಸು ಕಾಮ ಕ್ರೋಧಾದಿಗಳನ್ನು ಬಿಡಿಸು ನೆಮನಿಷ್ಠೆಯ ಹಾದಿಯ ಹಿಡಿಸು ರಾಮನಾಮದ ರುಚಿಯನ್ನು ಕೊಡಿಸು ರಾಮಧ್ಯಾನವ ಮನದೊಳಗಿಡಿಸು ರಾಮನಾಮದ ರುಚಿಯನ್ನು ಕೊಡಿಸು ರಾಮಧ್ಯಾನವ ಮನದೊಳಗಿಡಿಸು ರಾಮಧ್ಯಾನವ ಮನದೊಳಗಿಡಿಸು ಆಂಜನೇಯ ವಂದಿಪೆನಯ್ಯ ಅಂಜಿಕೆಯ ನೀ ಪರಿಹರಿಸಯ್ಯ ಮಂಜುಳಾಂಗ ರಾಮನ ಜೀಯ ಕಂಜ ಚರಣವ ತೋರಿಸಯ್ಯ ಕಂಜ ಚರಣವ ತೋರಿಸಯ್ಯ. ಆಂಜನೇಯ ವಂದಿಪೆನಯ್ಯ ಅಂಜಿಕೆಯ ನೀ ಪರಿಹರಿಸಯ್ಯ ಮಂಜುಳಾಂಗ ರಾಮನ ಜೀಯ ಕಂಜ ಚರಣವ ತೋರಿಸಯ್ಯ ಕಂಜ ಚರಣವ ತೋರಿಸಯ್ಯ. ಮರೆ ಹೋಗಿರುವೆ ಹನುಮಂತ ಕರುಣದಿ ತೋರಿಸು ಭಕ್ತಿಯ ಪಂಥ ಮರೆ ಹೋಗಿರುವೆ ಹನುಮಂತ ಕರುಣದಿ ತೋರಿಸು ಭಕ್ತಿಯ ಪಂಥ ಹರಿ ಸಚ್ಚಿದಾನಂದ ಸೀತಾಕಾಂತ ಶರಣನ ಮಾಡಿಸು ಸದ್ಗುಣವಂತ ಹರಿ ಸಚ್ಚಿದಾನಂದ ಸೀತಾಕಾಂತ ಶರಣನ ಮಾಡಿಸು ಸದ್ಗುಣವಂತ ಶರಣನ ಮಾಡಿಸು ಸದ್ಗುಣವಂತ ಆಂಜನೇಯ ವಂದಿಪೆನಯ್ಯ ಅಂಜಿಕೆಯ ನೀ ಪರಿಹರಿಸಯ್ಯ ಮಂಜುಳಾಂಗ ರಾಮನ ಜೀಯ ಕಂಜ ಚರಣವ ತೋರಿಸಯ್ಯ ಮಂಜುಳಾಂಗ ರಾಮನ ಜೀಯ ಕಂಜ ಚರಣವ ತೋರಿಸಯ್ಯ ಕಂಜ ಚರಣವ ತೋರಿಸಯ್ಯ ಕಂಜ ಚರಣವ ತೋರಿಸಯ್ಯ. ನೋಡಿ, ಈ ಅಹಂಕಾರವು ಆತ್ಮನಲ್ಲಿ ತೋರ್ತಾ ಇದೆ. ಅಹಂಕಾರವು ಇದೆಯಾ? ನಿಜವಾಗಿ ಇಲ್ಲ. ಇಲ್ವಾ? ಇದೆ. ಇದಕ್ಕೇನಿಸ್ರು? ಅನಿರ್ವಚನೀಯ ಅಹಂಕಾರ. ಒಬ್ಬ ಮನುಷ್ಯ ಹಗ್ಗದಲ್ಲಿ ಹಾವನ್ನು ಕಾಣ್ತಾ ಇದ್ದಾನೆ.
ಅಲ್ಲಿ ಇವಾಗ ಹಾವಿದೆಯಾ? ಇಲ್ಲ. ಹಾವಿಲ್ವಾ? ಇದೆ. ಇಲ್ವಾ ಎಂದರೆ ಇದೆ, ಇದೆ ಎಂದರೆ ಇಲ್ಲ. ಅದಕ್ಕೇನು ಹೆಸರು? ಅನಿರ್ವಚನೀಯ. ತತ್ವಾನ್ಯತ್ವಾಭ್ಯಾಂ. ತತ್ವ, ಈ ಅಹಂಕಾರವು ಆತ್ಮನೇ ಆಗಿದೆ, ಅಹಂಕಾರ ಆತ್ಮನ ಅಲ್ಲ. ಅನ್ಯತ್ವ, ಆತ್ಮನಿಗಿಂತ ನಿಜವಾಗಿ ಸ್ವತಂತ್ರವಾಗಿ ಭಿನ್ನವಾಗಿ ಸತ್ಯವಾಗಿದೆಯಾ? ಇಲ್ಲ. ಅದನ್ನ ತತ್ವ ಅನ್ಯತ್ವ ಎರಡಕ್ಕಿಂತಲೂ ಕೂಡ ಅನಿರ್ವಚನೀಯವಾಗಿಯೇ ಅಹಂಕಾರವು ತೋರ್ತಾ ಇದೆ. ಅಹಂಕಾರಾದಿ, ಅಹಂಕಾರ ಬುದ್ಧಿ ಮನಸ್ಸು ಎಲ್ಲವೂ ಕೂಡ ಅನಾತ್ಮವಾಗಿ ಪರಿಕಲ್ಪಿತವಾಗಿದೆ ವಸ್ತುತಂತ್ರ ಜ್ಞಾನ ಎಂದು ತಿಳಿದುಕೊಂಡು ಸ್ವಾಸ್ಪದಂ ವಿಹಾಯ, ಸ್ವ ಆಸ್ಪದಂ, ತನಗೆ ಆಸ್ಪದನಾಗಿರುವ ಪ್ರತ್ಯಗಾತ್ಮನನ್ನ ಬಿಟ್ಟು ಅಹಂಕಾರಕ್ಕೆ ಕ್ವಚಿದಪಿ ಎಲ್ಲಿಯೂ ಕೂಡ ಪ್ರತೀತಿ ತೋರುವಿಕೆ ನ ಭವೇತಿ ಇಲ್ಲ. ಇದನ್ನ ನಿಧಾನ ನೋಡ್ಬೇಕು. ವಾರಗಟ್ಲೆ ಚಿಂತನೆ ಮಾಡ್ತಾ ಇದ್ರೆ ಏನ್ ಬೇಕು? ಇದಕ್ಕೆ ಹೆಸರು ವಸ್ತುತಂತ್ರ ವಿಚಾರ ಕ್ರಮ. ಮುಂದೋಗೋಣ. ನಟೋ ಅಯಂ ಅಹಂಕಾರ ಪಕ್ಷಾಂತರಂ ಯಾಯಾತಿ. ಒಂದು ಮೆರೀತಾ ಇರಬೇಕು, ಇನ್ನೊಂದು ಲಯವಾಗಬೇಕು. ಮೆರೆಯುವಾಗ ಆತ್ಮನ ಬೆಳಕಿನಿಂದಲೇ ಮೆರೀತಾ ಇದೆ, ಆತ್ಮನಲ್ಲಿಯೇ ಮೆರಿಬೇಕು. ಲಯವಾದಾಗ ಆತ್ಮನಲ್ಲಿಯೇ ಲಯವಾಗಿದೆ. ಈ ಎರಡು ಕ್ರಮವನ್ನು ಬಿಟ್ಟು ಪಕ್ಷಾಂತರಂ ತೃತೀಯಂ ಪಕ್ಷಂ ನ ಯಾಯಾಮ ಇಲ್ಲಿ ಹೊಂದುವುದಿಲ್ಲ. ಆತ್ಮಾವಿನಾಭಾವಂ, ನಾನು ಓದುವಾಗ ಆತ್ಮ ವಿನಾಭಾವಂ ಓದ್ಬಿಟ್ಟೆ. ಸರಿಯಾಗೋದು, ಕಣ್ಬಿಟ್ಟು ಓದು. ಆತ್ಮ ವಿನಾಭಾವಂ ತಪ್ಪು ಮಗು. ಆತ್ಮ ವಿನಾಭಾವಂ, ಆತ್ಮ ಅವಿನಾಭಾವಂ ಅಂತ ಅರ್ಥ ಮಾಡ್ಕೋ. ಆತ್ಮ ಅವಿನಾಭಾವಂ ವಾ ವಿಲಯಂ ವಾ ಮುಕ್ತ್ವಾ ಸ್ಥಿತ್ಯಂತರಂ ನೈವ ವ್ರಜೇದಿತ್ಯರ್ಥ. ಅಂಡರ್ಲೈನ್. ಅಹಂಕಾರಕ್ಕೆ ಎರಡೇ ಮಾರ್ಗ. ಒಂದು, ತೋರುವಾಗ ಆತ್ಮ ಅವಿನಾಭಾವ, ಆತ್ಮನಿಗಿಂತ ಭಿನ್ನವಾಗಿಲ್ಲದೆ ಆತ್ಮನಲ್ಲಿಯೇ ಕೂತ್ಕೊಂಡು ಮೆರೀತಾ ಇದೆ. ಇನ್ನೊಂದು, ಆತ್ಮನಲ್ಲಿ ಕರಗಿ ಹೋಗ್ತಾ ಇದೆ. ಹೀಗೆ ಎರಡೇ ಮಾರ್ಗವೇ ಹೊರತು ಸ್ಥಿತ್ಯಂತರಂ ಅನ್ಯ ಸ್ಥಿತಿ ಮೂರನೆಯ ಮಾರ್ಗವು ಅಹಂಕಾರಕ್ಕೆ ಇಲ್ವೇ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಅಹಂಕಾರಕ್ಕೆ ಎರಡನೇ ರೂಪ. ಒಂದು, ಬದುಕಿರ್ಬೇಕು, ಇನ್ನು ಸಾಯ್ಬೇಕು. ಬದುಕಿರ್ಬೇಕಾದ್ರೆ ಆತ್ಮನೆಂದರೆ ಬದುಕಿರ್ಬೇಕು. ಅದು ವಿಲಯವಾದಾಗ ಆತ್ಮನಲ್ಲೇ ಲಯವಾಗಿ, ಆತ್ಮನನ್ನು ಬಿಟ್ಟು ಆತ್ಮನಿಗಿಂತ ಭಿನ್ನವಾಗಿ ಆತ್ಮ ಪ್ಲಸ್ ಅಹಂಕಾರ ಎಂದು ಎರಡು ಪದಾರ್ಥಗಳೇ ಇಲ್ಲ ಎನ್ನುವ ವಿಚಾರವನ್ನ ಯಾರು ಹೇಳ್ತಾ ಇಲ್ಲ. ಆತ್ಮಾವಿನಾಭಾವಂ ವಾ ಆತ್ಮನಿ ವಿಲಯಂ ವಾ ಮುಕ್ತ ಸ್ಥಿತ್ಯಂತರಂ ನೈವ ವ್ರಜೇತ್. ಅರ್ಥ ಆಯ್ತು. ಮುಂದಕ್ಕೆ ನಹಿ ಇದಂ ಪ್ರತ್ಯಯ ಗೋಚರತ್ವೇನ ಅಹಂಕಾರಂ ಅನುಭವತಿ ಜಾತುಚಿತ್ ಕ್ವಚಿತ್ ಕಶ್ಚಿತ್. ಅಬ್ಬಾ, ಒಂದೊಂದು ವಾಕ್ಯವು ಚೆನ್ನಾಗಿದೆ. ಜಾತಚಿತು ನ ಜಾತಚಿತು ನೆವರ್. ಜಾತಚಿತು ಎವರ್, ನ ಜಾತಚಿತು ನೆವರ್. ಯಾವನೊಬ್ಬನೂ ಕೂಡ ಹೀಗೆ ತಿಳಿಯುತ್ತಿಲ್ಲ. ನೋಡಿ, ನಹಿ ಅಹಂಕಾರಂ ಇದಂ ಪ್ರತ್ಯಯ ಗೋಚರತ್ವೇನ ಕಶ್ಚಿತ್ ಜಾತಚಿತ್ ಅನುಭವತಿ. ಯಾವನೊಬ್ಬ ಮನುಷ್ಯನು, ಈ ಪ್ರಪಂಚದಲ್ಲಿ 1,000 ಕೋಟಿ ಮಾನವರಿದ್ದಾರೆ, ಯಾರೊಬ್ಬರೂ ಕೂಡ ಎಂದಾದ ಅಹಂಕಾರವನ್ನ ಇದು ಅಂತ ನೋಡ್ತಾ ಇಲ್ಲ. ಶರೀರವನ್ನು ಇದು ಅಂತ ನೋಡ್ತಾರೆ, ಪಾದರಕ್ಷೆನ ಇದು ಅಂತ ನೋಡ್ತಾರೆ, ಚಿನ್ನದ ಕಡಗವನ್ನ ಇದು ಅಂತ ನೋಡ್ತಾರೆ, ವಜ್ರದ ಕಿರೀಟವನ್ನ ಇದು ಅಂತ ನೋಡ್ತಾರೆ. ಆದರೆ ಅಹಂಕಾರವನ್ನ ಇದು ಎಂದು ಮಾಡಿಕೊಂಡು ಯಾರೂ ಅನುಭವಿಸುತ್ತಿಲ್ಲ. ಆದ್ದರಿಂದಲೇ ಮೂರನೇ ಪಕ್ಷವಿಲ್ಲ ಅಂದ್ರು. ಎರಡೇ ಪಕ್ಷ. ಅಹಂಕಾರ ತೋರ್ತಾ ಇದೆ, ಅಹಂಕಾರ ಮೆರೀತಾ ಇದೆ. ಯಾತರಿಂದ? ಆತ್ಮನಿಂದ. ಅಹಂಕಾರದ ರಾಜ್ಯಭಾಗ ಮುಕ್ತಾಯವಾಯಿತು, ಅಹಂಕಾರ ಇಲ್ಲ.
ಅಹಂಕಾರ ಕರಗೋಯ್ತು. ಯಾರಲ್ಲಿ? ಆತ್ಮನಲ್ಲಿ. ಇದನ್ನು ಬಿಟ್ಟು ಇದಂ ಅನ್ನುವ ರೂಪದಿಂದ ಅಹಂಕಾರವು ಯಾರಿಗೂ ಅನುಭವದಲ್ಲಿಲ್ಲ. ನಹಿ ಇದಂ ಪ್ರತ್ಯಯ ಗೋಚರತ್ವೇನ, ಇದಂ ಅನ್ನುವಂಥ ಅರಿವಿಗೆ ಗೋಚರವಾಗಿ ಶರೀರಾದಿಗಳಿರುವಂತೆಯೇ ಅಹಂಕಾರವನ್ನ ಯಾವನೊಬ್ಬನು ಎಲ್ಲಿಯೂ ಹೇಳ್ತಾ ಇಲ್ಲ. ಅತಯೇವ ಹೇತೋಃ ಆತ್ಮಾವಿನ ಭಾವೇನೈವ ವ್ಯವಹಾರ ಭಾಕ್ತ್ವಾತಿ. ಆದ್ದರಿಂದಲೇ ಅತಯೇವ ಹೇತೋಃ, ಹೀಗಿರುವುದರಿಂದಲೇ ಅಹಂಕಾರವು ಆತ್ಮಾವಿನಾಭಾವೇನ, ಆತ್ಮ ಅವಿನಾಭಾವೇನ, ಆತ್ಮನೇ ಆಗಿದೆಯೋ ಎನ್ನುವಂತೆ ಆತ್ಮನಿಗಿಂತ ಭಿನ್ನವಾಗಿ ಇರದೆ ಆತ್ಮಭಾವದಿಂದಲೇ ವ್ಯವಹಾರ ಭಾಕ್, ವ್ಯವಹಾರಂ ಭಜತೆ ಇತಿ ವ್ಯವಹಾರ ಭಾಗ್ ತಸ್ಯ ವ್ಯವಹಾರ ಭಾಜಃ, ವ್ಯವಹಾರ ಭಾಜಃ ಭಾವಃ ವ್ಯವಹಾರ ಭಾಕ್ತ್ವಂ ತಸ್ಮಾತ್. ಏನ್ ಗುರುಗಳ ಪದಪ್ರಯೋಗ, ವ್ಯಾಕರಣ ಮಹರ್ಷಿಗಳಾದ ಪಾಣಿನಿಗಳನ್ನು ತಲೆದುಗ್ತಾ ಇರ್ತಾರೆ. ಬಾ, ಏನ್ ಸ್ವಾಮೀಜಿ ನೀವು ಚೆನ್ನಾಗಿ ಬರೆದಿದ್ದೀರಲ್ಲ ಅಂದ್ರೆ, ಪಾಣಿನಿ ಮಹರ್ಷಿಗಳೇ ನಿಮ್ಮ ಅನುಗ್ರಹ ಅಂತಾರೆ. ಎಲ್ಲಿಯೂ ನಾನ್ ಬರೆದಿದ್ದೇನೆ ಸೇರ್ಕೊಳ್ಳೋದೇ ಇಲ್ಲ ಗುರುಗಳು. ಅಹಂ ವೃತ್ತಿ ಮೂಲಕಮೇವ ವ್ಯಪದಿಶ್ಯ ಆತ್ಮಾನಂ ಲೋಕಃ ಅಯಮಹಮಿತಿ ವ್ಯವಹರತಿ. ಅನ್ವಯ ಮಾಡ್ಕೊಳ್ಳಿ. ಲೋಕಃ ಜನಗಳು ಅಹಂ ವೃತ್ತಿ ನಾನು ಅಂತಲೇ ಯಾವಾಗಲೂ ತನ್ನನ್ನು ವ್ಯಪದಿಶ್ಯತಿ ಹೇಳ್ತಾನೆ ಹೊರತು ಇದಮ್ಮಂತ ಹೇಳೋದಿಲ್ಲ. ನಾನು ಬಂದೆ, ನಾನು ತಿಂದೆ, ನಾನು ಉಪನ್ಯಾಸ ಮಾಡಿದೆ, ನಾನು ಅಲ್ಲಿಗೆ ಹೋದೆ. ಅಹಂಕಾರವನ್ನ ಎಲ್ಲಿಯೂ ನನ್ನದು ಅಂತ ಹೇಳ್ತಾ ಇಲ್ಲ. ನನ್ನ ಶರೀರ ಹೇಳ್ತೇನೆ, ನನ್ನ ಕಣ್ಣು ಹೇಳ್ತೇನೆ, ಅಹಂಕಾರವನ್ನ ನಾನು ಅಂತ ಹೇಳ್ತಾ ಇದ್ದೀನಿ. ಅಹಂ ವೃತ್ತಿ ಮೂಲಕಮೇವ, ಅಹಂ ವೃತ್ತಿ ಮೂಲಕವಾಗಿಯೇ ತನ್ನನ್ನ ಮನುಷ್ಯನು ಅಯಮಹಮಿತಿ ವ್ಯಪದಿಸಿ ಹೇಳ್ತಾನೆ. ಆತ್ಮಾಚ ಸ್ವವ್ಯವಹಾರ ಕಾಲೇ ಅಸ್ಮತ್ ಪ್ರತ್ಯಜ ಗೋಚರತ್ವೇನೈವ ಪ್ರತೀಯತೆ. ಏನ್ ಅದ್ಭುತವಾದ ಆತ್ಮನು ಸ್ವವ್ಯವಹಾರ ಕಾಲೇ, ತಾನು ವ್ಯವಹಾರ ಮಾಡುವ ಕಾಲದಲ್ಲಿ ತನ್ನನ್ನ ನಾನು ಎನ್ನುವಂಥ ಪ್ರತ್ಯಯಕ್ಕೆ ಗೋಚರವಾಗಿಯೇ ತೋರುತ್ತಿದ್ದಾನೆ. ತದೇವಂ ಇವತ್ತೇತೀಗ ಆತ್ಮಾಹಂಕಾರಯೋ ಏಕಲೋಲೀಭೂತ ಪೂರ್ವಕಮೇವ ಸಂವ್ಯವಹಾರೋ ಭವತಿ. ಒಟ್ಟಿನಲ್ಲಿ ಆತ್ಮನಿಗೂ ಅಹಂಕಾರಕ್ಕೂ ಒಂದೇ ತಾದಾತ್ಮ್ಯದಿಂದಲೇ ಎಲ್ಲಾ ವ್ಯವಹಾರವೂ ನಡೆಯುತ್ತೆ. ಆತ್ಮನಿಗೂ ಅಹಂಕಾರಕ್ಕೂ ವ್ಯತ್ಯಾಸವೇ ಗೊತ್ತಾಗ್ತಾ ಇಲ್ಲ. ಅಹಂಕಾರ ತೋರುವಾಗ ನಾನು ಅಂತಲೇ ತೋರುತ್ತೆ, ಅಹಂಕಾರ ಮೆರೆಯುವಾಗ ನಾನು ಅಂತಲೇ ಮೆರೀತಾ ಇದೆ. ಈ ನಾನು ಎನ್ನುವುದು ಆತ್ಮ, ಅಹಂಕಾರ ಒಂದು. ಆತ್ಮನಿಗೂ ಅಹಂಕಾರಕ್ಕೂ ಏಕಲೋನಿ ಭಾವ, ಏಕ ತಾದಾತ್ಮ್ಯ ಭಾವದಿಂದಲೇ ಸಂವ್ಯವಹಾರ ನಡೀತಾ ಇದೆ ಎಂದು ಸರ್ವೇಷಾಂ ನಃ ನಃ ಷಷ್ಠಿ ಬಹುವಚನ ಅಸ್ಮಾಕಂ ನಃ ಸರ್ವೇಷಾಂ ಅಸ್ಮಾಕಂ. ಇಲ್ಲಿ ಅಸ್ಮಾಕಂ ಅಂದ್ಬಿಟ್ರೆ ಸಾಮಾನ್ಯ ಪ್ರಯೋಗವಾಗಿ, ಸರ್ವೇಷಾಂ ನಃ ಎನ್ನುವಾಗ ಒಂದು ಗಾಂಭೀರ್ಯ ಪ್ರಯೋಗ. ಸರ್ವೇಷಾಂ ನಃ ಮಮ ಮೇ ಅವಯೋಹನು ಅಸ್ಮಾಕಂ ನಃ ನಮ್ಮೆಲ್ಲರಿಗೂ ತೋರ್ತಾ ಇದೆ ಅನ್ನುವಂತಹದ್ದು ಪ್ರತ್ಯಯ. ಅತಃ ಆದ್ದರಿಂದ ಮುಖ್ಯಯ ಅಪಿವೃತ್ಯ, ಮುಖ್ಯ ವೃತ್ತಿಯಿಂದಲೂ ಕೂಡ ಅಹಂ ಧಿಯ, ಅಹಂ ಬುದ್ಧ್ಯ, ನಾನು ಎನ್ನುವಂತಹ ಬುದ್ಧಿಯಿಂದ ಆತ್ಮನು ಉಚ್ಯತೆ. ಅಹಂ ಶಬ್ದೇನ ಅಭಿಧೀಯತೆ ಆತ್ಮ. ಟು ಅಂಡರ್ಲೈನ್, ಆತ್ಮ, ಆತ್ಮನು ಅಹಂ ಶಬ್ದೇನ ನಾನು ಎನ್ನುವಂತಹ ಶಬ್ದದಿಂದ ಅಭಿಧೀಯತೆ ಹೇಳಲ್ಪಡ್ತಾ ಇದ್ದಾನೆ ಅಂತ. ಗುರುಗಳು ಒಂದು ಪ್ರಶ್ನೆ ಹಾಕೋತಾರೆ, ಚೆನ್ನಾಗಿದೆ. ಏನು? ವಾಂಗ್ ಮನಸ ಅಗೋಚರಸ್ಯಾಪಿ ಅಹಂ ಶಬ್ದ ಬೋಧ್ಯತ್ವಂ ಕಥಂ ಆತ್ಮನಃ. ವಾಂಗ್ ಮನಸ್ಸುಗಳಿಗೆ ಅಗೋಚರನಾಗಿದ್ದರು ಯಥೋ ವಾಚೋ ನಿವರ್ತಂತೆ ಅಂತ ಹೇಳ್ತಾ ಇದೆ. ಆತ್ಮನು ವಾಕ್ಯಗೂ ಮನಸ್ಸಿಗೂ ಗೋಚರನಲ್ಲ. ವಾಂಗ್ ಮನಸ್ಸ ಅಗೋಚರಸ್ಯಾಪಿ, ವಾಂಗ್ ಮನಸ್ಸುಗಳಿಗೆ ಗೋಚರನಲ್ಲದಿದ್ದರೂ ಆತ್ಮನು
ಕಥಂ ಅಹಂ ಶಬ್ದ ಬೋಧ್ಯ ಪ್ರಶ್ನೆ ಹಾಕು ಉತ್ತರ ಕೊಡ್ತಾರೆ. ಚೆನ್ನಾಗಿದೆ. ಕೊನೆಯ ವಾಕ್ಯ ಓದ್ಬಿಡ್ತೇನೆ ನೋಡಿ. ಇಲ್ಲಿ ಉಪದೇಶ ಸಾಹಸ್ಯಂ ಯಥೋಕ್ತಂ. ಗುರುಗಳ ಕಣ್ಣು ಹೇಗಿದೆ. ಇವ ಕ್ಲೇಶಾಪಹರಣಿ ಗ್ರಂಥದಲ್ಲಿ ಸ್ವರೇಶ್ವರಾಚಾರ್ಯರವರ ವಾರ್ತಿಕಗಳಿಂದಲೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಉಪದೇಶ ಶಾಸ್ತ್ರಿ ಗ್ರಂಥದಿಂದಲೂ ಪ್ರಮಾಣ ವಾಕ್ಯಗಳನ್ನ ಧ್ವಮಿಸಿ ಬಿಟ್ಟಿದ್ದಾರೆ ಶ್ರೀಗಳವರು. ಯಥೋಕ್ತಮ ಉಪದೇಶ ಸಾಹಸ್ಯ ಇದಮಂಶೋಹಮಿತ್ಯತ್ರ ತ್ಯಾಜ್ಯೋ ನಾತ್ಮೇತಿ ಪಂಡಿತೈ ಅಹಂ ಬ್ರಹ್ಮೇತಿ ಶಿಷ್ಟೋಂಶಃ ಭೂತಪೂರ್ವ ಗತೆ ಭವೇತೆ. ಇದೊಂದು ಶ್ಲೋಕವನ್ನ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಗಟ್ಮಾಡ್ಬಿಟ್ಟಿದ್ದಾರೆ. ಉಪದೇಶ ಶಾಸ್ತ್ರಿಯನ್ನು ಪೂರ್ಣ ಪಾಠ ಮಾಡಿದ್ದಾರೆ, ಗದ್ಯ ಭಾಗ ಪದ್ಯ ಭಾಗ. ಉಪದೇಶ ಶಾಸ್ತ್ರಿ ಗದ್ಯ ಭಾಗದಿಂದ ಒಂದು 100 ಶ್ಲೋಕ ಇಂಪಾರ್ಟೆಂಟ್ ಶ್ಲೋಕಾಸಂ ಉಪದೇಶ ಗಟ್ಟಿ ಮಾಡಿಸಿದ್ದಾರೆ. ಅದರಲ್ಲಿ ಇದು ಇದೊಂದಕ್ಕೆ ಅರ್ಥ ಮುಗಿಸ್ಬಿಡ್ತೀನಿ. ಇದಮಂಶೋಹಮಿತ್ಯತ್ರ ತ್ಯಾಜ್ಯೋ ನಾತ್ಮೇತಿ ಪಂಡಿತೈ ಅಹಂ ಬ್ರಹ್ಮೇತಿ ಶಿಷ್ಟೋಂಶಃ ಭೂತಪೂರ್ವ ಗತೆ ಭವೇತಿ. ಪದಚ್ಛೇದ ಮಾಡ್ತೇನೆ. ಇದಂ ಅಂಶಃ ಅಹಂ ಇತಿ ಅತ್ರ ತ್ಯಾಜ್ಯಃ ಅನಾತ್ಮ ಇತಿ ಪಂಡಿತೈ ಅಹಂ ಅರ್ಥ ಬ್ರಹ್ಮ ಇತಿ ಶಿಸ್ತಃ ಅಂಶಃ ಭೂತಪೂರ್ವಗತೆ ಭವೇತ್. 16 ಪದಗಳಿಂದ ಸಿದ್ಧವಾಗಿರುವ ಉಪದೇಶ ಶಾಸ್ತ್ರಿ ಅದ್ಭುತವಾಗಿ ತುಂಬಾ ಚೆನ್ನಾಗಿದೆ. ಅಹಂ ಇತ್ಯತ್ರ ನಾನು ಅಂತ ಹೇಳ್ತೇವೆ. ನಾನು ಊಟ ಮಾಡಿದೆ, ನಾನು ಪ್ರಜಾವಾಣಿ ಓದಿದೆ, ನಾನು ಪುಸ್ತಕವನ್ನ ಬರೆದೆ, ನಾನು ಸಿನಿಮಾಕ್ಕೆ ಹೋಗಿದ್ದೆ, ನಾನು ಮಲಿಕೊಂಡೆ, ಸಾಕಲ್ವಾ? ನಾನು ಅಹಂ ಇತ್ಯತ್ರ ಈ ನಾನು ಎನ್ನುವ ವ್ಯವಹಾರದಲ್ಲಿ 2 ಅಂಶ ಇದೆ. ಒಂದು ಇದಮಂಶ, ಮತ್ತೊಂದು ಅನಿದಮಂಶ. ಹೇಗಪ್ಪ ಏನಿದು? ನಾನು ಪುಸ್ತಕವನ್ನು ಓದಿದೆನು, ನಾನು ಎನ್ನುವಾಗ ಒಂದು ಕಣ್ಣು, ಒಂದು ಪ್ರತ್ಯಗಾತ್ಮ. ನಾನು ಉಪನ್ಯಾಸವನ್ನು ಮಾಡಿದೆ ಎನ್ನುವಾಗ ನಾನು ಅಂತಂದ್ರೆ, ನಾನು ಎನ್ನುವಾಗ ಒಂದು ನಾಲಿಗೆ, ಮತ್ತೊಂದು ಚೈತನ್ಯ ಸ್ವರೂಪನಾದ ಆತ್ಮ. ನಾನೀಗ ತಾನೇ ವೇದಾಂತ ಪ್ರವಚನವನ್ನು ಕೇಳಿದೆ ಎನ್ನುವಾಗ 2 ಇದೆ. ನಾನು ಒಂದು ಕಿವಿ, ಒಂದು ಆತ್ಮ. ನಾನು ಎನ್ನುವಾಗ ಇದಮಂಶಃ, ಇದಂ ಚಕ್ಷು, ಇದಂ ಶ್ರೋತ್ರಂ, ಇದಂ ಕರಹ. ಈ ಹೇಳುವಾಗ ಇದಮಂಶವನ್ನ ಅನಾತ್ಮ ಎಂದು ತಿಳಿದು ಬ್ರಹ್ಮಜ್ಞಾನಿಗಳು ಬಿಟ್ಬಿಡ್ತಾರೆ. ಅವರು ನಾನು ಅಂತ ಹೇಳ್ತಾರೆ, ನಾನು ಪೂಜೆ ಮಾಡಿದೆ ಅಂತ ಹೇಳ್ತಾನೆ. ಬ್ರಹ್ಮಜ್ಞಾನಿ ಅವನಿಗೆ ಗೊತ್ತು ನಾನು ಎನ್ನುವಾಗ ಒಂದು ಕೈ, ಕಣ್ಣು, ಕಿವಿ, ಮೂಗು ಅದ್ಯಾವುದು ನಾನಲ್ಲ. ನಾನ್ಯಾರು? ಚೈತನ್ಯ ಸ್ವರೂಪನ ಆತ್ಮನೇ ನಾನು. ಇದಂ ಇತ್ಯತ್ರ ಅಹಮಂಶಃ ಇದಮಂಶಃ ತ್ಯಾಜ್ಯ. ಇದಂ ಅನ್ನುವಂಥ ಅಂಶ ಬಿಡಲ್ಪಡಬೇಕು. ಯಾಕೆ? ಅನಾತ್ಮ, ಆತ್ಮನಲ್ಲವಾದ್ದರಿಂದ. ಅಹಂ ಬ್ರಹ್ಮೇತಿ, ಇನ್ನು ಉಳಿದುಕೊಂಡಿರುವಂತಹ ಪ್ರತ್ಯೇಗಾತ್ಮ ಇದೆಯಲ್ಲ, ಅದನ್ನೇ ಬ್ರಹ್ಮ ಎಂದು ತಿಳಿದುಕೊಂಡು ಅವನು ಭೂತಪೂರ್ವಗತೆ. ವೇದಾಂತಗಳಲ್ಲಿ ತಿಳಿಸಿಕೊಟ್ಟಿರುವಂತೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಭವವನ್ನ ಹೊಂದಿ ಕೃತಾರ್ಥನಾಗಬೇಕು. ಯಾರು? ಪಂಡಿತೈಹಿ. ನೋಡಿ, ನಾನು ಎನ್ನುವಂಥ ಒಂದು ಪ್ರಯೋಗದಲ್ಲಿ ಇದಮಂಶ, ಅನಿದಮಂಶ, ಅನಾತ್ಮಾಂಶ, ಆತ್ಮಾಂಶ ಹೇಳಿದೆ. ಅನಾತ್ಮಾಂಶವನ್ನ ನಾನಲ್ಲವೆಂದು ಬಿಟ್ಟು ಆತ್ಮಾಂಶವನ್ನು ಇಟ್ಕೊಂಡು ತಿಳಿದುಕೊಂಡಾಗ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಅರ್ಥವಾಗುತ್ತೆ. ಇದು ವಸ್ತು ತಂತ್ರಜ್ಞಾನದ ರಾಜಮಾರ್ಗ ಎಂದು ಸ್ವರೇಶ್ವರಾಚಾರ್ಯರು ತಿಳಿಸುತ್ತಿರುವುದನ್ನ ನನ್ನ ಪರಮ ಪೂಜ್ಯ ಪ್ರೇಮಾತ್ಮ ಸ್ವರೂಪಿಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರು ಅತ್ಯಂತ ಸುಸ್ಪಷ್ಟವಾಗಿ ವಿವರಿಸುತ್ತಿದ್ದಾರೆ. ಆದ್ದರಿಂದ ನನ್ನ ಮೊಟ್ಟ ಮೊದಲಿಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ನಮಸ್ಕಾರ. ಮೊದಲ ನಮಸ್ಕಾರ ಗುರುಗಳಿಗೆ,
ಆಮೇಲೆ ಬೇಕಾದ್ರೆ ಸುರೇಶ್ವರಾಚಾರ್ಯರಿಗೆ ಅಥವಾ ಶಂಕರಾಚಾರ್ಯರಿಗೆ. ಯಾಕೆ? ನಮಗೆ ನಿಜವಾದ ಶಂಕರಾಚಾರ್ಯರು ಗುರುಗಳೇ ಅಂತ ನನ್ನ ಭಾವನೆ. ತಪ್ಪಿರ್ಬೋದು, ಕ್ಷಮಿಸ್ಬೇಕು. ಓಂ ಶಾಂತಿ ಶಾಂತಿ ಶಾಂತಿ.